ಓಂ ನಮೋ ವೆಂಕಟೇಶಾಯ. ಗುರುಗಳನ್ನು ಪ್ರಾರ್ಥನೆಯನ್ನು ಪ್ರತಿಯೊಬ್ಬರೂ ಕೂಡ ಗುರು ಪ್ರಾರ್ಥನೆಯನ್ನು ಮಾಡಲೇಬೇಕು. ಗುರು ಇಲ್ಲದೆ ಲೋಕದಲ್ಲಿ ಯಾರೂ ಕೂಡ ಇರಲಾರ. ಗುರು ತೋರಿಸಿದ ದಾರಿಯಲ್ಲಿ ನಡೆದವನಿಗೆ ಉತ್ತಮವಾಗಿರುವ ಸ್ಥಾನಗಳು ಲಭಿಸ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ, ಅನುಭವಕ್ಕೆ ಸಿದ್ಧವಾಗಿದೆ. ಹಾಗಾಗಿ ನಮ್ಮ ಗುರುಗಳನ್ನು ಚಿಂತಿಸಿ ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ಆ ಕಾರ್ಯವು ನಿರ್ವಿಘ್ನವಾಗಿ ನಡೀತದೆ ಎಂಬುದಾಗಿ ಶಾಸ್ತ್ರವಚನ. ಹಾಗಾಗಿ ನಾವೆಲ್ಲರೂ ಕೂಡ ಗುರು ಪ್ರಾರ್ಥನೆಯಿಂದ ಈ ಒಂದು ಚಿಂತನಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದ ಪಂಕಜೇ. ಮುಂದೆ ಶ್ರೀನಿವಾಸನ ಪ್ರಾರ್ಥನೆ. ಶ್ರೀನಿವಾಸ ಕಲಿಯುಗದ ಹೆದ್ದೈವ. ಭಕ್ತರು ಬೇಡಿದ ಅಭೀಷ್ಟಗಳನ್ನು ಅತಿ ಬೇಗ ಕೊಡುವಂಥವನು. ಹಾಗಾಗಿ ಭಗವಂತನ ದೇಹ ನಮ್ಮಂತೆ ಕೀವು, ರಕ್ತ, ಮೂಳೆ, ಮಾಂಸಗಳಿಂದ ರಚಿತವಾದದ್ದಲ್ಲ. ಅವನ ದೇಹ ಆನಂದ ಜ್ಞಾನದಿಂದ ಕೂಡಿದ್ದು ಎಂಬುದನ್ನು ನಾವೆಲ್ಲರೂ ಕೂಡ ಅವನ ರೂಪವನ್ನು ಚಿಂತಿಸಬೇಕು. ಹಾಗಾಗಿ ಶ್ರೀನಿವಾಸನ ಪ್ರಾರ್ಥನೆಯನ್ನು ಸೇರಿ ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಮುಂದೆ ಸಂಕಲ್ಪ. ಯಾವುದೇ ಕಾರ್ಯವನ್ನು ಮಾಡುವಾಗಲೂ ಮೊದಲು ನಾವು ಇಚ್ಛೆ ಪಡಬೇಕು. ಇಚ್ಛತಿ ಯತತೆ, ತದನಂತರ ಅವನು ಕಾರ್ಯವನ್ನು ಮುಂದೆ ಮಾಡ್ತಾನೆ ಅಂತ ಇರುವಂಥದ್ದು. ಮೊದಲು ಇಚ್ಛೆ ಬರಬೇಕು. ಇಚ್ಛೆ ಬಂದ ಮೇಲೆ ಪ್ರಯತ್ನ ಬಂದ ಮೇಲೆ ಅವನು ಕಾರ್ಯವನ್ನು ಮಾಡಲಿಕ್ಕೆ ತೊಡಗ್ತಾನೆ ಅಂತ. ಹಾಗಾಗಿ ಇಚ್ಛೆಯೇ ಬರದೇ ಇದ್ದರೆ ಯಾವ ಕಾರ್ಯವೂ ನಡೆಯೋದಿಲ್ಲ. ಹಾಗಾಗಿ ಭಗವಂತನು ನಮ್ಮಲ್ಲಿ ಮೊದಲು ಇಚ್ಛೆಯನ್ನು ಕೊಡಬೇಕು. ಆ ಇಚ್ಛೆಯನ್ನು ಪಡುವುದೇ ಒಂದು ರೀತಿಯ ಸಂಕಲ್ಪ ಅಂತ ಹೇಳಿದ್ದಾರೆ. ಸಂಕಲ್ಪದಲ್ಲಿ ಏನು ಉದ್ದೇಶ ಇದೆ ವ್ಯಕ್ತಿಯದ್ದು ಎಂಬುದೇ ಅದರಲ್ಲಿ ನಾವು ಹೇಳುವಂತಹ ವಚನಗಳ ಮೂಲಕ ಅದನ್ನು ದೇವರಿಗೆ ಸಮರ್ಪಿಸುವಂಥದ್ದು. ಶ್ರೀಮತ್ ಆದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವ ವಿಧಿ ನಿರ್ವಹಣ
ಕೌಶಲಸಿದ್ಧ್ಯರ್ಥಂ ಕೌಶಲಸಿದ್ಧ್ಯರ್ಥಂ ಸಮಸ್ತಪಾಪಕ್ಷಯಾರ್ಥಂ ಸಮಸ್ತಪಾಪಕ್ಷಯಾರ್ಥಂ ಜ್ಞಾನಭಕ್ತಿವೈರಾಗ್ಯಸಿದ್ಧ್ಯರ್ಥಂ ಜ್ಞಾನಭಕ್ತಿವೈರಾಗ್ಯಸಿದ್ಧ್ಯರ್ಥಂ ಶ್ರೀಗೋಪಾಲಕೃಷ್ಣಪ್ರೇರಣಯಾ ಶ್ರೀಗೋಪಾಲಕೃಷ್ಣಪ್ರೇರಣೆಯ ಶ್ರೀಗೋಪಾಲಕೃಷ್ಣಪ್ರೀತ್ಯರ್ಥಂ ಶ್ರೀಗೋಪಾಲಕೃಷ್ಣಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಮದ್ಭಗವದ್ಗೀತಾಯಾಃ ದಶಮಾಧ್ಯಾಯಾಂತರ್ಗತ ದಶಮಾಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ ತಥಾ ತಥಾ ಭಗವದ್ಗೀತಾಶ್ರವಣಂಚ ಭಗವದ್ಗೀತಾ ಶ್ರವಣಂ ಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಶ್ರೀಕೃಷ್ಣನು ಕಲಿಯುಗದ ದೇವತೆ, ಎಲ್ಲ ದುಷ್ಟರಾದ ಕಂಸಾದಿಗಳನ್ನು ಸಂಹಾರ ಮಾಡಿ ಸಮಸ್ತವಾಗಿರುವ ಸಜ್ಜನರ ಸಮೂಹಕ್ಕೆ ಆನಂದನಿತ್ತವನು. ಅವನ ಉಪಕಾರವನ್ನು ನಾವು ಸ್ಮರಣೆ ಮಾಡಲೇಬೇಕು. ಹಾಗಾಗಿ ಈ ಒಂದು ಚಿಂತನೆಯ ಪ್ರಾರಂಭದಲ್ಲಿ ಶ್ರೀಕೃಷ್ಣ ಪ್ರಾರ್ಥನೆಯನ್ನು ಸೇರಿ ಮಾಡೋಣ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂಸಿದ್ಧಂ ಸಂಶಯಚ್ಛೇದಿ ಸಂಸಿದ್ಧಂ ಶ್ರೀನಿವಾಸಂ ಭಜೆ ನಿಶಂ. ಶ್ರೀನಿವಾಸಂ ಭಜೆ ನಿಶಂ. ಶ್ರೀಮದ್ ಭಗವದ್ಗೀತೆಯ ಚಿಂತನೆಯನ್ನು ಪಾರಾಯಣವನ್ನು ಮಾಡುವ ನಾವುಗಳು ಭಗವದ್ಗೀತೆಯೇ ಮೂರ್ತಿವೆತ್ತಾಗಿ ಇರುವಂಥವನು ಕೃಷ್ಣದೇವ. ಹಾಗಾಗಿ ಅಂತಹ ಭಗವದ್ಗೀತೆಯ ರೂಪದಲ್ಲಿರುವಂತಹ ಕೃಷ್ಣನನ್ನು ಪ್ರಾರ್ಥಿಸಿ ಇನ್ನು ಗ್ರಂಥ ರೂಪದಲ್ಲಿರುವಂತಹ ಭಗವದ್ಗೀತೆಯ ಪ್ರಾರ್ಥನೆಯು ಅತ್ಯಂತ ಅವಶ್ಯಕ. ಹಾಗಾಗಿ ಭಗವದ್ಗೀತೆಯ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಂಜಸಾ. ಮುಂದೆ ವೇದವ್ಯಾಸರ ಪ್ರಾರ್ಥನೆ. ವೇದವ್ಯಾಸ ದೇವರು ಮಾಡಿದ ಉಪಕಾರ ಅಷ್ಟಿಷ್ಟಲ್ಲ, ಸಮಸ್ತ ಭಕ್ತವೃಂದಕ್ಕೆ, ಸಜ್ಜನರ ವೃಂದಕ್ಕೆ, ಸಮೂಹಕ್ಕೆ ಇಡೀ ಪುರಾಣವನ್ನು ರಚಿಸಿ ಎಲ್ಲಿ ಎಲ್ಲಿ ಏನೇನು ಇದೆಯೋ ಅಂತಹ ವೇದಾದಿಗಳಿಂದೆಲ್ಲ ಕ್ರೋಢೀಕರಿಸಿ ವೇದವನ್ನು ಓದಿಕೊಂಡು ಅರ್ಥ ಮಾಡುವ ಸಾಮರ್ಥ್ಯ ನಮಗಿಲ್ಲ. ಅಂತಹ ಅಜ್ಞಾನಿಗಳಾದ ನಮ್ಮ ಮೇಲೆ ಕಾರುಣ್ಯವನ್ನು ತೋರುವ ವೇದವ್ಯಾಸ ದೇವರು ನಮಗೆಲ್ಲ ಈ ತರಹದ ಭಗವದ್ಗೀತೆ, ಮಹಾಭಾರತಾದಿಗಳನ್ನು ನೀಡಿದ್ದಾರೆ. ಅವರ ಪ್ರಾರ್ಥನೆ ಅತ್ಯಂತ ಅಗತ್ಯವಾಗಿದೆ. ಹಾಗಾಗಿ ವ್ಯಾಸರ ಪ್ರಾರ್ಥನೆಯನ್ನು ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸದಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವ ನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಈ ದಶಮಾಧ್ಯಾಯದ ಚಿಂತನೆಯನ್ನು ಮಾಡಲಿಕ್ಕಾಗಿ ಪೂಜ್ಯ ಆಚಾರ್ಯರು ಆಗಮಿಸಿದ್ದಾರೆ. ಇದರ ಪಾರಾಯಣ ಮಾತ್ರ ಅಲ್ಲದೆ ಪಾರಾಯಣ ಮಾಡುವಾಗ ಎಲ್ಲ ಭಕ್ತರಿಗೂ ಕೂಡ ಕೃಷ್ಣನು ಏನನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಎಂಬುವ ಅರ್ಥಚಿಂತನೆಯೂ ನಮಗೆ ಬೇಕಾಗಿದೆ. ಹಾಗಾಗಿ ಹಿಂದಿನ ಸಂಚಿಕೆಯಲ್ಲಿ ಬಹಳ ಅರ್ಥಗರ್ಭಿತವಾಗಿರುವ ಮಾತುಗಳನ್ನು ನಾವು ಕೃಷ್ಣನ ಮಾತಿನಲ್ಲಿ ಕೇಳಿದ್ದೇವೆ. ಇನ್ನೂ 10 ಹಲವು ಅತ್ಯಂತ ರತ್ನಗಳು ಇದರಲ್ಲಿ ಹೊಕ್ಕಿದೆ. ಆ ರತ್ನವನ್ನು ನಮಗೆ ನೋಡುವಂತಹ ಶಕ್ತಿ ಇಲ್ಲ. ಯಾಕೆ ಅಂದರೆ ರತ್ನದ ಮೇಲೆ ಸ್ವಲ್ಪ ಕೆಸರಂಟಿದೆ. ಹಾಗಾಗಿ ಆ ಒಂದು ಕೆಸರನ್ನು ತೊಳೆದು ತಮ್ಮ ಸರಳವಾದ ಮಾತುಗಳಿಂದ ನಮಗೆ ಕೃಷ್ಣನ ಭಾವವನ್ನು ಅರ್ಥ ಮಾಡಿಸ್ಕೊಳ್ತಾ ಇದ್ದಾರೆ ಆಚಾರ್ಯರು. ಅಂಥವರು ಮುಂದೆ ಚಿಂತನೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅದನ್ನು ಕೇಳಿ ಕೃತಾರ್ಥರಾಗೋಣ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಶ್ರೀಕೃಷ್ಣ ಪರಮಾತ್ಮ ತನ್ನ ವಿಭೂತಿ ರೂಪಗಳ ಬಗ್ಗೆ ಅರ್ಜುನನಿಗೆ ತಾನೇ ಸ್ವತಃ ಉಪದೇಶ ಮಾಡುತ್ತಾ ಇದ್ದಾನೆ ಎಂಬುದನ್ನು ಮನನ ಮಾಡುತ್ತಾ ಇದ್ದೆವು. ಭಗವಂತನ ವಿಷ್ಣು, ರವಿ, ಮರೀಚಿ, ಶಶಿ, ಸಾಮವೇದ
ಎಂಬತಕ್ಕಂತಹ 5 ವಿಭೂತಿ ರೂಪಗಳ ವಿವರಣೆಯನ್ನು ಕೃಷ್ಣ ಪರಮಾತ್ಮ ನೀಡಿದ್ದನ್ನು ಅಲ್ಪ ಮನನ ಮಾಡಿದ್ದೆವು. ಭಗವಂತನನ್ನು ಸಾಮವೇದ ಅಂತ ಕರೀತಾರೆ. ಯಾಕೆ ಅಂತಂದರೆ ಭಗವಂತ ಸಮತ್ವಾತ್ ಸಾಮ ಉಚ್ಯತೆ ಅಂತ. ಅವನು ಸಮ, ಭಗವಂತ ಸಮಾನನಾಗಿದ್ದಾನೆ. ಎಲ್ಲಿ ಭಗವಂತನ ಸಮಾನತೆ ಅಂತಂದರೆ ಹಿಂದೆ ನಾವು ಸ್ವಲ್ಪ ಮನನ ಮಾಡಿದ್ದೆವು. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ ಅಂತ. ಭಗವಂತ ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿ ವಿಶಿಷ್ಯತೆ. ಈ ಎಲ್ಲ ವಾಕ್ಯಗಳಲ್ಲಿ ಭಗವಂತನೇ ತನ್ನ ಸಾಮಶಬ್ದ ವಾಚ್ಯತ್ವದ ಮಹಿಮೆಯನ್ನು ನಿರೂಪಣೆ ಮಾಡಿದ್ದಾನೆ. ಮನುಷ್ಯ ಎಲ್ಲ ಕಡೆಯಲ್ಲಿಯೂ ಒಂದೇ ರೀತಿಯಲ್ಲಿ ಇರಲಿಕ್ಕಾಗೋದಿಲ್ಲ. ಪ್ರಾದೇಶಿಕವಾದ ವಾತಾವರಣದಿಂದ, ದೈಶಿಕವಾಗಿರ್ತಕ್ಕಂತಹ ಕಾಲಿಕವಾಗಿರ್ತಕ್ಕಂತಹ ಪರಿಸರದ ಪ್ರಭಾವದಿಂದ ಜೀವನಲ್ಲಿ ಅನೇಕ ವಿಧವಾದ ಪರಿಣಾಮಗಳನ್ನು ನಾವು ಕಾಣ್ತೇವೆ, ವಿಕಾರಗಳನ್ನು ಕಾಣ್ತೇವೆ. ಆದರೆ ಭಗವಂತನಿಗೆ ಯಾವುದೇ ನಿಮಿತ್ತದಿಂದ ಯಾವುದೇ ವಿಧವಾದಂತಹ ಅಲ್ಪ ವ್ಯತ್ಯಾಸವೂ ಇಲ್ಲ, ಪರಿಣಾಮವೂ ಇಲ್ಲ, ವಿಕಾರವೂ ಇಲ್ಲ. ಆದ್ದರಿಂದ ಭಗವಂತನನ್ನು ಸಾಮ ಅಂತ ಕರೀತಾ ಇದ್ದಾರೆ. ಯಾವುದೇ ವ್ಯಕ್ತಿಯಲ್ಲಿರಬಹುದು, ಯಾವುದೇ ಪ್ರದೇಶದಲ್ಲಿರಬಹುದು, ಯಾವುದೇ ವಿಶಿಷ್ಟವಾಗಿರ್ತಕ್ಕಂಥ ಧರ್ಮವನ್ನು ಹೊಂದಿರುವಂತಹ ಆ ವಾತಾವರಣದಲ್ಲಿ ಇರಬಹುದು. ಎಲ್ಲಿ ಇದ್ದರೂ ಕೂಡ ಭಗವಂತನ ಸ್ವರೂಪಕ್ಕೆ ಯಾವ ವಿಧವಾದ ಚ್ಯುತಿಯೂ ಇಲ್ಲ, ಹ್ರಾಸ ಇಲ್ಲ, ನಾಶ ಇಲ್ಲ, ಹೆಚ್ಚಾಗೋದಿಲ್ಲ. ಇಂತಹ ಯಾವ ವಿಧವಾದಂತಹ ವಿಕಾರವೂ ಇಲ್ಲ. ಆದ್ದರಿಂದ ಭಗವಂತನನ್ನು ಸಮ ಅಂತ ಕರೀತಾರೆ. ಹೀಗೆ ಭಗವಂತ ಸಮಯೇವ ಸಾಮ, ಸಮನಾದ್ದರಿಂದ ಅವನನ್ನು ಸಾಮ ಅಂತ ಕರೀತಾರೆ. ಇಂತಹ ಸಾಮ ಶಬ್ದವಾಚ್ಯನಾದ ಸಮನಾದ ವ್ಯಕ್ತಿ ಇನ್ನೊಬ್ಬ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ವಿಶಿಷ್ಟನಾದ ವ್ಯಕ್ತಿ ಭಗವಂತ. ಆದ್ದರಿಂದ ಅವನನ್ನು ಸಾಮ ಅಂತ ಕರೀತಾರೆ. ಅಷ್ಟೇ ಅಲ್ಲ, ವೇದ ಭಗವಂತ ಜ್ಞಾನರೂಪಿಯಾಗಿದ್ದಾನೆ. ಅಷ್ಟೇ ಅಲ್ಲ, ಅರ್ಜುನನಿಗೆ ಉಪದೇಶ ಮಾಡುವ ಮೂಲಕ ಅರ್ಜುನನಿಗೆ ಜ್ಞಾನವನ್ನು ಬರುವಂತೆ ಮಾಡ್ತಾ ಇದ್ದಾನೆ. ತಾನು ತಿಳಿದಿದ್ದಾನೆ, ಇನ್ನೊಬ್ಬರಿಗೆ ಅವರ ಯೋಗ್ಯತೆಗೆ ಅನುಗುಣವಾಗಿ ತಿಳುವಳಿಕೆಯನ್ನು ಕೊಡ್ತಾನೆ, ಜ್ಞಾನ ಬರುವ ಹಾಗೆ ಮಾಡ್ತಾನೆ. ಆದ್ದರಿಂದ ಅವನನ್ನು ವೇದ ಅಂತ ಕರೀತಾರೆ. ಕೆಲವರಲ್ಲಿ ಬೋಧನ ಇರುತ್ತೆ, ಆದರೆ ತಿಳುವಳಿಕೆ ಇರೋದಿಲ್ಲ. ರಂಗರಂಗಾಗಿ ಮಾತಾಡ್ತಾರೆ, ಆದರೆ ಶಬ್ದಗಳಲ್ಲಿ ಒಳ್ಳೆ ರಂಜಿಸುವಿಕೆ ಇರುತ್ತೆ, ವಿಷಯ ಎಂಬತಕ್ಕಂಥದ್ದೇ ಇರೋದಿಲ್ಲ. ಇನ್ನು ಕೆಲವರಲ್ಲಿ ಒಳ್ಳೆ ಗಹನವಾದಂತಹ ವಿಷಯ ಇರುತ್ತೆ, ಆದರೆ ಅವರಿಗೆ ಬಣ್ಣಿಸಿ ವರ್ಣನೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಭಗವಂತ ಹಾಗಲ್ಲ. ಅವನು ತಿಳಿದೂ ಇದ್ದಾನೆ, ಇನ್ನೊಬ್ಬರಿಗೆ ತಿಳಿಸುವಂತಹ ಸ್ವರೂಪವನ್ನು ಹೊಂದಿದ್ದಾನೆ, ವ್ಯಕ್ತಿತ್ವವನ್ನು, ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಆದ್ದರಿಂದ ಅವನನ್ನು ವೇದ ಅಂತ ಕರೀತಾರೆ. ಹೀಗೆ ಸಮನಾಗಿದ್ದು, ಜ್ಞಾನರೂಪಿಯಾಗಿದ್ದು, ಉಳಿದವರಿಗೆ ಜ್ಞಾನವನ್ನು ಕೊಡುವವನಾದ್ದರಿಂದಾಗಿ ಅವನನ್ನು ಸಾಮವೇದ ಅಂತ ಕರೀತಾರೆ. ಅಥವಾ ಸಾಮವೇದನಾತ್ ಸಾಮವೇದ. ಸಾಮ ಅಂತಂದರೆ ಸಮಾನವಾಗಿ, ಸಮಾನವಾಗಿದ್ದರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ. ಭಗವಂತ ಅವನು ಅವರವರಿಗೆ ಜ್ಞಾನವನ್ನು ಕೊಡ್ತಾನೆ. ಹೇಗೆ ಜ್ಞಾನವನ್ನು ಕೊಡ್ತಾನೆ? ಸಮವಾಗಿ. ಸಮ ಅಂತಂದರೆ ಬ್ರಹ್ಮದೇವರಿಗೆ ಎಷ್ಟು ಜ್ಞಾನವನ್ನು ಕೊಡ್ತಾನೋ ಒಂದು ತೃಣದೇವಕ್ಕೂ ಅಷ್ಟೇ ಜ್ಞಾನವನ್ನು ಕೊಡ್ತಾನೆ. ಏಕಗುಣ ಉಪಾಸಕವಾದಂತಹ ತೃಣಚೇತನಕ್ಕೂ ಭಗವಂತನ ಎಲ್ಲ ಕ್ರಿಯಾ, ಎಲ್ಲ ರೂಪ, ಎಲ್ಲ ಗುಣಗಳನ್ನು ಕೂಡ ಏಕಕಾಲದಲ್ಲಿ ಉಪಸಂಹಾರ ಮಾಡತಕ್ಕಂತಹ ಚತುರ್ಮುಖ ಬ್ರಹ್ಮದೇವರಿಗೂ ಭಗವಂತ ಒಂದೇ ರೀತಿಯಾದ ವೇದನವನ್ನು ಕೊಡ್ತಾನೆ. ಇಲ್ಲಿ ಒಂದೇ ರೀತಿ ಅಂದರೆ ಏನರ್ಥ? ಬ್ರಹ್ಮದೇವರಿಗೆ ಕೊಡ್ತಕ್ಕಂತಹ ಸಕಲ ಗುಣ, ಸಕಲ ರೂಪ, ಸಕಲ ಕ್ರಿಯಾ ಉಪಸಂಹಾರಕ್ಕೆ ಯೋಗ್ಯವಾದ ಜ್ಞಾನವನ್ನು ಏಕಗುಣ ಉಪಾಸಕನಾದಂತಹ ತೃಣಜೀವಕ್ಕೆ ಕೊಡ್ತಾನೆ ಅಂತಾಗಲಿ, ಒಂದು ಗುಣವನ್ನು ಮಾತ್ರ ಉಪಾಸನೆ ಮಾಡ್ತಕ್ಕಂಥ ಯೋಗ್ಯತೆ ಉಳ್ಳಂತಹ ಈ ಜೀವನಿಗೆ ಇರತಕ್ಕಂಥ ಜ್ಞಾನವನ್ನೇ
ಬ್ರಹ್ಮದೇವರಿಗೆ ಕೊಡ್ತಾನೆ ಅಂತಲ್ಲ. ಮತ್ತು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಏಕಗುಣ ಉಪಾಸಕನಾದ ಜೀವನಿಗೆ ಏಕಗುಣ ಉಪಾಸನೆಗೆ ಬೇಕಾಗಿರ್ತಕ್ಕಂಥ ಅರಿವು ಅದನ್ನು ಭಗವಂತ ಕೊಡ್ತಾನೆ. ಹಾಗೆ ಏಕಕಾಲದಲ್ಲಿ ಏನೇ ಅನಂತ ಗುಣ, ಅನಂತ ರೂಪ, ಅನಂತ ಕ್ರಿಯೆಗಳನ್ನು ಉಪಸಂಹಾರ ಮಾಡಲಿಕ್ಕೆ, ಧ್ಯಾನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತಹ ಅರಿವನ್ನು ಬ್ರಹ್ಮದೇವರಿಗೆ ಕೊಡ್ತಾನೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸಾಮವೇದನ, ಸಮವಾಗಿ ಭಗವಂತ ಜ್ಞಾನವನ್ನು ಕೊಡುವವನು. ಆದ್ದರಿಂದಾಗಿ ಭಗವಂತನನ್ನು ಸಾಮವೇದ ಅಂತ ಕರೀತಾರೆ ಅಂತ. ಜೀವರಿಗೆ ಸಂತೋಷ ಆಗಬೇಕು ಅಂತಾದರೆ ಒಂದೋ ಹೊಗಳಬೇಕು. ಹೊಗಳಿದಾಗ ತಮ್ಮ ಬಗ್ಗೆ ಹೊಗಳ್ತಾರೆ ಅಂತ ಸಂತೋಷ ಆಗುತ್ತೆ. ಆದರೆ ಹೊಗಳಿಲ್ಲ ಅಂತಾದರೆ ಇನ್ನೊಂದು ಗಾನದ ಮೂಲಕ ಅವರಿಗೆ ಸಂತೋಷವನ್ನು ಪಡಿಸಬಹುದು. ಹಾಗಾದರೆ ನೋಡಿ, ನಾವು ಹಿಂದೆ ಮನನ ಮಾಡಿದ್ದೆವು. ಋಗ್ವೇದದ ಅನಂತರದಲ್ಲಿ ಸಾಮವೇದದಲ್ಲಿ ಭಗವಂತನ ಸಾಮವೇದ ಶಬ್ದವಾಚ್ಯವಾದ ವಿಭೂತಿ ರೂಪ ಇದೆ ಅಂತ. ಋಗ್ವೇದದ ಅನಂತರದಲ್ಲಿ ಅಂತ. ಋಗ್ವೇದ ಸ್ತೋತ್ರ ರೂಪವಾದದ್ದು. ಹಾಗಾದರೆ ಅದು ಅವರನ್ನು ಹೊಗಳ್ತಾ ಇದೆ ಅಂತ ಅರ್ಥ. ಹೀಗೆ ಒಬ್ಬರನ್ನು ಹೊಗಳಿದಾಗ ಅದರಿಂದ ಆನಂದ ಎಂಬತಕ್ಕಂಥದ್ದಾಗುತ್ತೆ. ಹಾಗಾದರೆ ಆನಂದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಹೊಗಳುವಿಕೆ. ಆ ಹೊಗಳುವಿಕೆಯ ರೂಪದಲ್ಲಿರ್ತಕ್ಕಂಥದ್ದು ಸ್ತೋತ್ರ ರೂಪದಲ್ಲಿರ್ತಕ್ಕಂಥದ್ದು ಋಗ್ವೇದ. ಆದರೆ ಹೊಗಳಿಲ್ಲ ಅಂತಾದರೆ ಅಲ್ಲಿಯೂ ಸಂತೋಷ ಆಗುತ್ತೆ. ಯಾವಾಗ ಅಂದರೆ ಗಾನರೂಪವಾಗಿದ್ದಾಗ. ಸಾಮವೇದ ಗಾನರೂಪವಾಗಿದೆ. ಹಾಗಾದರೆ ಸಾಮವೇದದಲ್ಲಿದ್ದುಕೊಂಡು ಭಗವಂತ ಎಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾ ಇದ್ದಾನೆ. ಆದ್ದರಿಂದ ಅವನು ಸಾಮವೇದ ಶಬ್ದವಾಚ್ಯನಾಗಿ ವೇದದ ಮೂಲಕ, ಶಬ್ದದ ಮೂಲಕ, ಗಾನರೂಪವಾದ ಶಬ್ದದ ಮೂಲಕ ಭಗವಂತ ಅವನು ಆನಂದವನ್ನು ಉಂಟು ಮಾಡ್ತಾ ಇದ್ದಾನೆ. ಆದ್ದರಿಂದ ಅವನನ್ನು ಸಾಮವೇದ ಅಂತ ಕರೀತಾರೆ ಅಂತ. ಸಾಮವೇದ ಅಂತ ಹೇಳಿದ್ರು. ಮುಂದೆ ಬರತಕ್ಕಂಥದ್ದು ದೇವಾನಾಮಸ್ಮಿ ವಾಸವಃ ಅಂತ. ವೇದ ದೇವ, ಆ ಪದಗಳು ಸ್ವಲ್ಪ ವ್ಯತ್ಯಾಸ ಆದಾಗೆ ಕಾಣಿಸುತ್ತೆ. ವೇದ ದೇವ ಅಂತ. ವೇ ಎಂಬಲ್ಲಿ ಏಕಾರ, ದ ಎಂಬತಕ್ಕಂಥದ್ದು ಅಕಾರ ಇದೆ. ಅದೇ ದಕಾರಕ್ಕೆ ನಾವು ಏತ್ವವನ್ನು ಹಾಕಿಬಿಟ್ರೆ ಆವಾಗ ಅದು ದೇವ ಆಗುತ್ತೆ. ಹೀಗೆ ವೇದದ ಸ್ಮರಣೆ ಬಂದಾಗ ದೇವದ ಸ್ಮರಣೆ ಅದು ಅನಾಯಾಸವಾಗಿ ಬರ್ತಾ ಇದೆ. ಅದರಿಂದ ವೇದವನ್ನು ಹೇಳಿದ ಮೇಲೆ ಭಗವಂತ ದೇವತೆಗಳ ಬಗ್ಗೆ ಹೇಳ್ತಾ ಇದ್ದಾನೆ. ದೇವಾನಾಂ ಅಸ್ಮಿ ವಾಸವಃ ಅಂತ. ದೇವತೆಗಳಲ್ಲಿ ನಾನು ಇಂದ್ರನಾಗಿದ್ದೇನೆ. ಅರ್ಥಾತ್ ನಾನೇ ಇಂದ್ರ ಅಲ್ಲ, ದೇವತೆಗಳಲ್ಲಿ ಇಂದ್ರನಲ್ಲಿ ವಾಸವ ಎಂಬತಕ್ಕಂತಹ ನನ್ನ ವಿಭೂತಿ ರೂಪ ಇದೆ ಅಂತ. ದೇವತೆಗಳಲ್ಲಿ ಶ್ರೇಷ್ಠನಾದವನು ಇಂದ್ರ. 10 ಇಂದ್ರಿಯಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಅಂತ. ಆ ಇಂದ್ರಿಯಗಳಿಗೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳು 10 ಜನ ಇದ್ದಾರೆ. 10 ಇಂದ್ರಿಯಗಳಿಗೆ ಅಭಿಮಾನಿಯಾಗಿರ್ತಕ್ಕಂತಹ ದೇವತೆಗಳು 10 ಜನ. ಆ 10 ಜನರಲ್ಲಿ ಪ್ರಧಾನನಾಗಿರ್ತಕ್ಕಂಥವನು, ಮುಖ್ಯನಾಗಿರ್ತಕ್ಕಂಥವನು, ಶ್ರೇಷ್ಠನಾದವನು ಇಂದ್ರನಾಗಿದ್ದಾನೆ. ದೇವಾನಾಂ ವಾಸವ, ದೇವತೆಗಳಲ್ಲಿ ಪ್ರಧಾನನಾದವನು ವಾಸವ, ಇಂದ್ರ ಅಂತ ಅರ್ಥ. ಯಾಕೆ ಅಂತಂದರೆ ಅವನು ವಾಸವ. ಇಂದ್ರ ತನ್ನಿಂದ ನಿಯಮ್ಯರಾದ, ತನಗಿಂತ ತಾರತಮ್ಯದಲ್ಲಿ ಕೆಳಗಿರತಕ್ಕಂತಹ ಸಕಲ ಸೂರ್ಯಚಂದ್ರಾದಿ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ವಾಸ ಮಾಡ್ತಾನೆ. ಅವರಲ್ಲಿ ಇದ್ದುಕೊಂಡು ಅವರಿಂದ ಕೆಲಸವನ್ನು ಮಾಡಿಸ್ತಾ ಇದ್ದಾನೆ. ಆದ್ದರಿಂದ ಅವನನ್ನು ವಾಸವ ಅಂತ ಕರೀತಾರೆ. ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಇಂದ್ರನಿಗೆ ಉತ್ತಮತ್ವ ನೋಡಿ. ನಮ್ಮ ಶರೀರ ಇದರಲ್ಲಿ ಅನೇಕ ಇಂದ್ರಿಯಗಳಿದೆ. ಈ ಅನೇಕ ಇಂದ್ರಿಯಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥ ಇಂದ್ರಿಯ ಒಂದೊಂದು ಹಂತದಲ್ಲಿ ಒಂದೊಂದು ಇಂದ್ರಿಯಗಳಿಗೆ ಮುಖ್ಯತ್ವ ಇದ್ದೇ ಇದೆ, ಶ್ರೇಷ್ಠವೇ ಆಗಿದ್ದಾವೆ. ಆದರೂ ಎಲ್ಲ ಇಂದ್ರಿಯಗಳಿಗಿಂತ ಶ್ರೇಷ್ಠವಾದದ್ದು ಅದು ಕೈ ಅಂತ ಹೇಳ್ತೇವೆ ನೋಡಿ. ದೇವರು ಪ್ರಾಣಿಗಳಿಗೆ ಇತರ ಇಂದ್ರಿಯಗಳನ್ನು ಕೊಟ್ಟ, ಕೈ ಕೊಡಲಿಲ್ಲ. ಏಕೆ? ಅವುಗಳಿಗೆ ಕೈ ಕೊಡಲಿಕ್ಕೆ ಬರಲ್ಲ. ಯಾರಿಗೆ ಕೈ ಕೊಟ್ಟಿದ್ದಾನೋ ಅವರು ಕೈ ಕೊಡ್ತಾರೆ. ಮನುಷ್ಯರು ಭಗವಂತನಿಂದ
ಕೈ ಎಂಬತಕ್ಕಂತಹ ಅವಯವವನ್ನು ಪಡೆದಿದ್ದಾರೆ, ಆದ್ದರಿಂದಾಗಿ ಇವರು ಕೈ ಕೊಡ್ತಾರೆ. ಅದಲ್ಲ, ಭಗವಂತ ಮನುಷ್ಯರಿಗೆ ಮಾತ್ರ ಕೈ ಕೊಟ್ಟಿದ್ದಾನೆ. ಯಾಕೆ ಅಂತಂದರೆ, ಭಗವಂತ ಕರ್ಮಾನುಷ್ಠಾನವನ್ನು ಮಾಡಿ ತನ್ಮೂಲಕ ತನ್ನ ಸಾಮೀಪ್ಯವನ್ನು ಸೇರಲಿ ಅಂತ ಭಗವಂತ ಜೀವಿಗಳಿಗೆ ಕೈಯನ್ನು ಕೊಟ್ಟಿದ್ದಾನೆ. ಜೀವರು ಏನಾದರೂ ಭಗವತ್ ಸೇವಾರೂಪವಾಗಿರ್ತಕ್ಕಂತಹ ಕರ್ಮವನ್ನು ಮಾಡಬೇಕು, ಭಗವದ್ ಆರಾಧನಾರೂಪವಾದ ಭಗವತ್ ಪೂಜಾರೂಪವಾದ ಕರ್ಮವನ್ನು ಮಾಡಬೇಕು ಅಂತಾದರೆ ಕೈ ಬೇಕು. ಆದ್ದರಿಂದ ಭಗವಂತ ಜೀವರಿಗೆ ಈ ಕರ್ಮ ಎಂಬತಕ್ಕಂಥದ್ದು ಅತ್ಯವಶ್ಯಕ ಎಂಬುದಾಗಿ ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಏನು ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಅದರಂತೆ ಪ್ರತಿಯೊಬ್ಬ ಜೀವರಿಗೂ ಕೂಡ ಕರ್ಮ ಎಂಬತಕ್ಕಂಥದ್ದು ಅತ್ಯವಶ್ಯಕ. ಅದಕ್ಕೋಸ್ಕರ ಭಗವಂತ ಕೈ ಕೊಟ್ಟ ಅಂತ. ಅಷ್ಟೇ ಅಲ್ಲ, ಕೈ ಜೊತೆಯಲ್ಲಿ ಕೇವಲ ಕೈ ಕೆಲಸ ಮಾತ್ರ ಅಲ್ಲ, ಕೈ ಕೆಲಸದ ಜೊತೆಯಲ್ಲಿ ಬಾಯಿ ಕೆಲಸವೂ ಆಗಬೇಕು. ಆ ಬಾಯಿ ಕೆಲಸ ಆಗಬೇಕು ಎಂಬುದಾಗಿ ಭಗವಂತ ನಾಲಿಗೆ ಮಾತಾಡುವ ಶಕ್ತಿ ಅದನ್ನು ಕೂಡ ಮನುಷ್ಯನಿಗೆ ಕೊಟ್ಟ. ಉಳಿದ ಪ್ರಾಣಿಗಳಿಗೆ ರುಚಿ ನೋಡುವ ನಾಲಿಗೆ ಇದೆ, ಮಾತಾಡುವ ನಾಲಿಗೆ ಇಲ್ಲ. ನಾಲಿಗೆಯಿಂದ ಎರಡು ಕೆಲಸ, ಒಂದು ಮಾತಾಡೋದು, ಇನ್ನೊಂದು ರುಚಿ ನೋಡೋದು, ಅನ್ನೋದು ತಿನ್ನೋದು ಅಂತ. ಅನ್ನುವಂತಹ ಶಕ್ತಿ ಇರೋದು ಜೀವನಿಗೆ ಮಾತ್ರ, ತಿನ್ನುವಂತಹ ಶಕ್ತಿ ಇರುವ ನಾಲಿಗೆ ಎಲ್ಲರಿಗೂ ಇದೆ. ಹಾಗಾದರೆ ಭಗವಂತ ಮನುಷ್ಯನಿಗೆ ಮಾತ್ರ ನಾಲಿಗೆಯನ್ನು ಕೊಟ್ಟ. ಯಾಕೆ ಕೊಟ್ಟ ಅಂತಂದರೆ, ಆ ನಾಲಿಗೆಯಿಂದ ನಾಲಿಗೆ ಕೊಟ್ಟ ದೇವರನ್ನು ಯಾವಾಗಲೂ ಸ್ತೋತ್ರ ಮಾಡ್ತಾ ಇರಬೇಕು ಅಂತ. ಹೀಗೆ ಜೀವರಿಗೆ ಮಾತ್ರ ವಿಶೇಷವಾಗಿ ಈ ಎರಡು ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಕಾಲು, ಕಣ್ಣು, ಕಿವಿ, ಮೂಗು, ಈ ಎಲ್ಲ ಇಂದ್ರಿಯಗಳು ಕೂಡ ಇತರ ಪ್ರಾಣಿಗಳಿಗೂ ಮನುಷ್ಯನಿಗೂ ಸಾಧಾರಣ. ಆದರೆ ಇತರ ಪ್ರಾಣಿಗಳಲ್ಲಿ ಇರದೇ ಇರುವಂತಹ ಇಂದ್ರಿಯ ಅದು ಒಂದು ಕೈ, ಇನ್ನೊಂದು ನಾಲಿಗೆ ಎಂಬತಕ್ಕಂಥ, ಮಾತಾಡುವ ನಾಲಿಗೆ ಎಂಬತಕ್ಕಂಥದ್ದು. ಈ ಎಲ್ಲ ಇಂದ್ರಿಯಗಳಲ್ಲೂ ಕೂಡ ಪ್ರಧಾನವಾಗಿರ್ತಕ್ಕಂಥದ್ದು ಕೈ. ಅದಕ್ಕೆ ಕಾರಣ, ದೇವತೆಗಳಲ್ಲಿ ಪ್ರಧಾನನಾದಂಥ ಇಂದ್ರಿಯ ಅಧಿಪತಿಯಾದ ಇಂದ್ರ ನಿಯಾಮಕನಾಗಿದ್ದಾನೆ. ಹೀಗೆ ದೇವತೆಗಳಿಗೆ ಅಧಿಪತಿಯಾದ ಇಂದ್ರ ಕೈಗೆ ಅಧಿಪತಿಯಾಗಿದ್ದಾನೆ, ನಿಯಾಮಕನಾಗಿದ್ದಾನೆ. ಆದ್ದರಿಂದಾಗಿ ಎಲ್ಲ ಇಂದ್ರಿಯಗಳಲ್ಲಿ ಕೈ ಎಂಬತಕ್ಕಂಥದ್ದು ಶ್ರೇಷ್ಠವಾಗಿದೆ ಅಂತ. ಆದ್ದರಿಂದಲೇ ನಾವು ವ್ಯವಹಾರ ಮಾಡಬೇಕಾದ್ರೆ ಈ ಅಂಶವನ್ನು ತಿಳಿಯದೇನೆ ನಾವು ವ್ಯವಹಾರ ಮಾಡ್ತೇವೆ. ನೋಡಿ, ಬೆಟ್ಟ ಹತ್ತಬೇಕಾದ್ರೆ, ತಿರುಪತಿ ಬೆಟ್ಟ ಹತ್ತಬೇಕು, ಶ್ರೀನಿವಾಸನ ದರ್ಶನಕ್ಕೆ ಹೋಗಬೇಕು ಅಂತ ನಾವು ಹೇಳ್ತೇವೆ. ಏನಂತ? ನನ್ನ ಕೈಯಿಂದ ಬೆಟ್ಟ ಹತ್ತಲಿಕ್ಕಾಗಲ್ಲ ಅಂತ. ನಾವು ಕೈಯಿಂದ ಬೆಟ್ಟ ಹತ್ತೋದಲ್ಲ, ಹಾಗಾದ್ರೆ ನಾವು ಶಬ್ದ ಪ್ರಯೋಗ ಮಾಡೋದು ನನ್ನ ಕೈಯಿಂದ ಬೆಟ್ಟ ಹತ್ತಲಿಕ್ಕಾಗಲ್ಲ ಅಂತ. ಯಾವುದೋ ಭಯಂಕರವಾಗಿರ್ತಕ್ಕಂಥ ಅಪಘಾತವಾಗಿರ್ತಕ್ಕಂಥ ದೃಶ್ಯ, ಅದನ್ನು ನೋಡಬೇಕಾದ್ರೆ ನಾವು ಹೇಳ್ತೇವೆ ನನ್ನ ಕೈಯಿಂದ ನೋಡಲಿಕ್ಕಾಗಲ್ಲ ಅಂತ. ಯಾರೂ ಕೈಯಿಂದ ನೋಡುವಂತಹ ಸಾಮರ್ಥ್ಯವನ್ನು ಹೊಂದಿಲ್ಲ. ಕಣ್ಣಿದ್ದರೆ ಕಾಣುವಂಥ ಸಾಮರ್ಥ್ಯ. ಕಣ್ಣಿಲ್ಲ ಅಂತಾದರೆ ಸರಿ, ಕಣ್ಣಿಲ್ದಿದ್ರೇನು, ಕೈಯಿಂದ ನೋಡೋಣ ಅಂತಂದರೆ ಕೈಯಿಂದ ನೋಡಲಿಕ್ಕಾಗೋದಿಲ್ಲ. ಆದರೆ ಶಬ್ದ ಪ್ರಯೋಗ ಮಾಡೋದು ನನ್ನ ಕೈಯಿಂದ ನೋಡಲಿಕ್ಕಾಗೋದಿಲ್ಲ. ಯಾವುದೋ ಭಯಂಕರವಾದಂಥ ದುಃಖಮಯವಾದಂಥ ವಿಚಾರ ನನ್ನ ಕೈಯಿಂದ ಕೇಳಲಿಕ್ಕಾಗೋದಿಲ್ಲ ಅಂತ. ಕಿವಿಯಿಂದಲೇ ಕೇಳೋದು, ಯಾರೂ ಕೈಯಿಂದ ಕೇಳೋದಿಲ್ಲ. ಆದರೆ ಶಬ್ದ ಪ್ರಯೋಗ ಮಾಡಬೇಕಾದ್ರೆ ನನ್ನ ಕೈಯಿಂದ ಕೇಳಲಿಕ್ಕಾಗಲ್ಲ ಅಂತ. ಇದರ ಅರ್ಥ, ಎಲ್ಲ ಇಂದ್ರಿಯಗಳಲ್ಲಿ ಪ್ರಧಾನವಾಗಿರ್ತಕ್ಕಂತಹ ಇಂದ್ರಿಯ ಅದು ಹಸ್ತ, ಕರ ಎಂಬತಕ್ಕಂಥದ್ದು. ಆ ಉದ್ದೇಶವನ್ನು ಇಟ್ಕೊಂಡೇ ಏನೇ ಕಾರ್ಯವಾದನ್ನು ಮಾಡಬೇಕಾದರೂ ಕೂಡ, ಅದನ್ನು ನೋಡೋದಾದರೂ ಕೂಡ ನನ್ನ ಕೈಯಿಂದ ನೋಡಲಿಕ್ಕಾಗಲ್ಲ, ನಡೆಯೋದಾದರೂ ನನ್ನ ಕೈಯಿಂದ ನಡಿಲಿಕ್ಕಾಗೋದಿಲ್ಲ, ಕೇಳೋದಾದರೂ ನನ್ನ ಕೈಯಿಂದ ಕೇಳಲಿಕ್ಕಾಗೋದಿಲ್ಲ, ತಿನ್ನೋದಾದರೂ ಕೂಡ ನನ್ನ ಕೈಯಿಂದ ತಿನ್ನಲಿಕ್ಕಾಗೋದಿಲ್ಲ, ನಾಲಿಗೆಯಿಂದ ತಿನ್ನೋದಾದರೂ ಕೂಡ ಕೈಯಿಂದ ಅಂತ ಹೇಳ್ತೇವೆ. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲಿ ಕೈ ಎಂಬತಕ್ಕಂಥದ್ದನ್ನು ನಾವು ಶಬ್ದ ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಇಂದ್ರಿಯಗಳಲ್ಲಿ ಶ್ರೇಷ್ಠನಾದವನು ಇಂದ್ರ ಅಂತ. ಆ ಇಂದ್ರ ದೇವತೆಗಳಿಗೆ ಅಧಿಪತಿ, ದೇವತಾಧಿಪತ್ಯ ರೂಪವಾದಂತಹ ಒಂದು ವಿಶೇಷ ಸ್ಥಾನದ ಮೂಲಕ ಅವನಿಗೆ ಉತ್ತಮತ್ವ ಬಂದಿದೆ. ಅದಕ್ಕೆ ಕಾರಣ ಏನು? ದೇವತೆಗಳು ಅಂತಂದರೆ ಇಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳು ಅಂತ ಇಟ್ಕೊಳ್ಬೇಕು. ಇನ್ನೂ ಇತರ ದೇವತೆಗಳಿದ್ದಾರೆ, ತತ್ವಾಭಿಮಾನಿ ದೇವತೆಗಳು. ಅವರ ಬಗ್ಗೆ ಭಗವಂತ ಹೇಳ್ತಾ ಇಲ್ಲ, ಇಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದರೆ, ಹಿಂದೆ ಬಂದದ್ದು
ವೇದಾನಾಂ ಸಾಮವೇದೋಸ್ಮಿ ಅಂತ. ಸಾಮವೇದ ಅಂದರೆ ಗಾನ, ಗಾನಕ್ಕೆ ಸಂಬಂಧಪಟ್ಟ ಇಂದ್ರಿಯ ವಾಗೀಂದ್ರಿಯ. ಹಾಗಾದರೆ ವಾಗೀಂದ್ರಿಯದ ಜೊತೆಯಲ್ಲಿ ಇರತಕ್ಕಂತಹ ಅಭಿಮಾನಿ ದೇವತೆಗಳು ಅಂದರೆ ವಾಗೀಂದ್ರಿಯದಂತೆ ಇತರ ಇಂದ್ರಿಯಾಭಿಮಾನಿ ದೇವತೆಗಳು. ಆದ್ದರಿಂದ ಇಲ್ಲಿ ದೇವಾನಾಮ್ ಅಂತಂದರೆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ನಾನು ಇಂದ್ರನಲ್ಲಿ ವಾಸವ ಎಂಬತಕ್ಕಂತಹ ವಿಭೂತಿ ರೂಪವನ್ನು ಇಟ್ಟಿದ್ದೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ವಾಸವ ಅಂತ ಇಂದ್ರನಿಗೆ ಹೆಸರು. ಯಾಕೆ? ಹಿಂದೆ ನಾವು ಮನನ ಮಾಡಿದ ಹಾಗೆ ದೇವತೆಗಳಲ್ಲಿ ಅವನು ನಿಯಾಮಕನಾಗಿ ವಾಸ ಮಾಡ್ತಾನೆ. ಅಷ್ಟೇ ಅಲ್ಲ, ಭಗವಂತನಿಗೂ ಕೂಡ ವಾಸವ ಎಂಬತಕ್ಕಂತಹ ಹೆಸರು ಇದೆ ಅಂತ. ಭಗವಂತನಿಗೆ ಯಾಕೆ ವಾಸವ ಎಂಬತಕ್ಕಂತಹ ಹೆಸರಿದೆ ಅಂತಂದರೆ ವಾಸವರ್ತಿ ವಾಸವ ಅಸೌ ಅಂತ. ಈ ಭಗವಂತ ಇದ್ದಾನಲ್ಲ, ಇವನನ್ನು ವಾಸವ ಎಂಬುದಾಗಿ ಕರೀತಾ ಇದ್ದಾರೆ. ಯಾಕೆ ಅಂತಂದರೆ ಭಗವಂತ ಅವನು ಎಲ್ಲ ಪ್ರದೇಶದಲ್ಲಿಯೂ ಕೂಡ ವಾಸ ಮಾಡ್ತಾ ಇದ್ದಾನೆ. ವಾಸ ಮಾಡಿಕೊಂಡು ವರ್ತತೆ, ವಾಸ ಮಾಡಿಕೊಂಡಿದ್ದಾನೆ. ಎಲ್ಲಿ? ನಾವೆಲ್ಲ ಹೇಳ್ತೇವೆ, ಯಾವುದೋ ಒಂದು ಊರಿನಲ್ಲಿ ನಾವಿರೋದಿಲ್ಲ. ಅಥವಾ ಇನ್ನೂ ಹೇಳಬೇಕು ಅಂದರೆ ಯಾವುದೋ ಒಂದು ದೇಶದಲ್ಲಿ ಎಲ್ಲ ಕಡೆಯಲ್ಲಿ ಇರೋದಿಲ್ಲ. ಯಾವುದೋ ಒಂದು ರಾಜ್ಯದಲ್ಲಿ ಆ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲಿ ಇರೋದಿಲ್ಲ. ಆ ರಾಜ್ಯದಲ್ಲಿ ಯಾವುದೋ ಒಂದು ಜಿಲ್ಲೆಯಲ್ಲಿ ಎಲ್ಲ ಕಡೆಯಲ್ಲಿ ಇರೋದಿಲ್ಲ. ಆ ಜಿಲ್ಲೆಯಲ್ಲಿ ಒಂದು ತಾಲೂಕಿನಲ್ಲಿ ಎಲ್ಲೇ ಕಡೆಯಲ್ಲಿ ಇರೋದಿಲ್ಲ. ಆ ತಾಲೂಕಿನ ಯಾವುದೋ ಒಂದು ಹೋಬಳಿಯಲ್ಲಿ ಎಲ್ಲ ಕಡೆಯಲ್ಲಿ ಇರೋದಿಲ್ಲ. ಯಾವುದೋ ಒಂದು ಹೋಬಳಿಯ ಗ್ರಾಮದಲ್ಲಿ ಎಲ್ಲೋ ಕಡೆಯಲ್ಲಿ ಇರೋದಿಲ್ಲ. ಆ ಗ್ರಾಮದಲ್ಲಿ ಎಲ್ಲೋ ಒಂದು ಮನೆಯಲ್ಲಿ, ಯಾವುದೋ ಒಂದು ಏರಿಯಾದಲ್ಲಿ, ಪ್ರದೇಶದಲ್ಲಿ ಅಲ್ಲಿ ಪೂರ್ಣವಾಗಿರೋದಿಲ್ಲ. ಅಲ್ಲಿ ಒಂದು ಮನೆಯಲ್ಲಿ ಅಲ್ಲಿಯೂ ಪೂರ್ಣದಲ್ಲಿ ಇರೋದಿಲ್ಲ. ನಾವಿರ್ತೇವೆ ಎಲ್ಲೋ ಮನೆಯಲ್ಲಿ, ಒಂದು ಕಡೆಯಲ್ಲಿ, ಮನೆಯಲ್ಲಿರ್ತಕ್ಕಂಥ ದೇಹದಲ್ಲಿ, ಆ ದೇಹದಲ್ಲಿಯೂ ಕೂಡ ಎಲ್ಲೋ ಒಂದು ಅಣುವಾದ ಪ್ರದೇಶದಲ್ಲಿ ನಾವಿದ್ದೇವೆ. ಆದರೆ ಭಗವಂತ ವಾಸವಃ ಅಂತ ಎಲ್ಲ ಕಡೆಯಲ್ಲೂ ವಾಸ ಮಾಡಿಕೊಂಡಿದ್ದಾನೆ. ಭಗವಂತ ವಾಸ ಮಾಡಲಿಕ್ಕಾಗದೇ ಇರತಕ್ಕಂತಹ ಪ್ರದೇಶವೇ ಇಲ್ಲ. ಭಗವಂತನನ್ನು ವಸ್ತು ಅಂತ ಉಲ್ಲೇಖ ಮಾಡಿದೆ. ಧರ್ಮ ಪ್ರೋಜ್ಜಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಅಂತ ಭಗವಂತನನ್ನು ವಸ್ತು ಅಂತ ಭಾಗವತ ಉಲ್ಲೇಖ ಮಾಡಿದೆ. ನಾವು ಲೋಕದಲ್ಲಿ ಅದೊಂದು ವಸ್ತು ಅಂತ ಜಡ ಪದಾರ್ಥವನ್ನು ನಾವು ವ್ಯವಹಾರ ಮಾಡುತ್ತೇವೆ. ಭಾಗವತ ಜಡ ಪದಾರ್ಥದ ಬಗ್ಗೆ ವಸ್ತು ಅಂತ ಶಬ್ದದಿಂದ ಅದು ಉಲ್ಲೇಖ ಮಾಡಿಲ್ಲ. ಭಗವಂತನನ್ನು ವಸ್ತು ಅಂತ ಹೇಳ್ತಾ ಇದೆ. ಧರ್ಮ ಶಬ್ದವಾಚ್ಯನಾದ ಧರ್ಮೋ ಧರ್ಮವಿದುತ್ತಮ, ವಿಷ್ಣು ಸಹಸ್ರನಾಮದಲ್ಲಿ ಧರ್ಮ ಶಬ್ದದಿಂದ ಪ್ರತಿಪಾದ್ಯನಾದಂಥ ಯಾವ ಭಗವಂತ ಇದ್ದಾನೆ ಅವನೇ ವೇದ್ಯಂ ವಸ್ತು, ಅದೇ ವಾಸ್ತವಂ ವಸ್ತು ಅಂತ ಆ ಭಗವಂತನನ್ನು ವಸ್ತು ಶಬ್ದದಿಂದ ಭಾಗವತ ಉಲ್ಲೇಖ ಮಾಡಿದೆ. ಇಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ವ್ಯಾಖ್ಯಾನ ಮಾಡಬೇಕಾದ್ರೆ ಹೇಳ್ತಾರೆ, ಭಗವಂತ ಒಬ್ಬನೇ ವಸ್ತು. ಯಾಕೆ ಅಂತಂದರೆ ಸ್ವತಂತ್ರವಾಗಿ ಎಲ್ಲ ಕಡೆಯಲ್ಲಿ ಎಲ್ಲ ಕಾಲದಲ್ಲಿ ವಾಸ ಮಾಡುವವನು ಪರಮಾತ್ಮ. ಉಳಿದವರು ಎಲ್ಲ ಕಾಲದಲ್ಲಿ ವಾಸ ಮಾಡುವವರಾದರೂ ಸ್ವತಂತ್ರರಾಗಿ ವಾಸ ಮಾಡುವವರಲ್ಲ, ಎಲ್ಲ ದೇಶದಲ್ಲಿ ವಾಸ ಮಾಡುವವರಲ್ಲ. ಹೀಗೆ ಇತರರಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಸ್ವತಂತ್ರವಾಗಿ ವಾಸ ಮಾಡುವಂಥ ಸಾಮರ್ಥ್ಯ ಇಲ್ಲ. ಹಾಗಾದರೆ ಭಗವಂತ ಎಲ್ಲ ದೇಶ ಎಲ್ಲ ಕಾಲದಲ್ಲಿ ಸ್ವತಂತ್ರವಾಗಿ ವರ್ತತೆ, ವಾಸ ಮಾಡಿಕೊಂಡಿದ್ದಾನೆ, ಸನ್ನಿಹಿತನಾಗಿದ್ದಾನೆ. ಆದ್ದರಿಂದ ಅವನನ್ನು ವಾಸವ ಅಂತ ಕರೀತಾರೆ. ಹೀಗೆ ವಾಸವ ಸರ್ವತ್ರ ವ್ಯಾಪ್ತನಾದ ಭಗವಂತ ಇಂದ್ರನಲ್ಲಿ ಅವನಿಗೆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಶ್ರೇಷ್ಠತ್ವವನ್ನು ಕೊಡುವ ಉದ್ದೇಶದಿಂದ ಅನುಗ್ರಹವನ್ನು ಮಾಡುತ್ತಾ ವಾಸವ ವಿಭೂತಿ ರೂಪದಿಂದ ಇದ್ದಾನೆ. ಈ ಭಗವಂತನ ರೂಪವನ್ನು ನಾವು ಚಿಂತನೆ ಮಾಡಬೇಕು ಅಂತ. ಹೀಗೆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಸನ್ನಿಹಿತವಾದ ಭಗವಂತನ ವಿಭೂತಿ ರೂಪವನ್ನು ಹೇಳಿದ ಮೇಲೆ ಇಂದ್ರಿಯ ಅಂತ ನೆನಪಾಯಿತು. ಕೂಡಲೇ ಭಗವಂತ ಹೇಳ್ತಾನೆ, ಇಂದ್ರಿಯಾಣಾಂ ಮನಶ್ಚಾಸ್ಮಿ ಅಂತ. ದೇವತೆಗಳಿಂದ ಅಭಿಮನ್ಯಮಾನವಾದಂತಹ ಇಂದ್ರಿಯಗಳು, ಆ ಇಂದ್ರಿಯಗಳಲ್ಲಿ ನಾನು ಮನಃಶಬ್ದ ವಾಚ್ಯನಾಗಿದ್ದೇನೆ ಅಂತ. ಮನ ಎಂಬತಕ್ಕಂಥ ಶಬ್ದದಿಂದ ವಾಚ್ಯನಾಗಿ ಮನಸ್ಸಿನಲ್ಲಿ ನಾನು ಒಂದು ರೂಪದಿಂದ ಇದ್ದೇನೆ.
ಮನಸ್ಸಿನಲ್ಲಿ ಮನ ಎಂಬತಕ್ಕಂತಹ ತನ್ನ ವಿಭೂತಿ ರೂಪ ಇದೆ ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ. ಇಂದ್ರಿಯಗಳು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. ಶ್ರೋತ್ರ, ತ್ವಕ್, ಚಕ್ಷುಸ್ಸು, ಜಿಹ್ವ, ಘ್ರಾಣ ಎಂಬುದಾಗಿ 5 ಜ್ಞಾನೇಂದ್ರಿಯಗಳು. ವಾಕ್, ಪಾಣಿ, ಪಾದ, ಮಲಮೂತ್ರ ವಿಸರ್ಜನೆ ಮಾಡುವ ಪಾಯು, ಉಪಸ್ಥ ಎಂಬತಕ್ಕಂತಹ 5 ಕರ್ಮೇಂದ್ರಿಯಗಳು. ಈ 10 ಇಂದ್ರಿಯಗಳು ಕೆಲಸ ಮಾಡಬೇಕು ಅಂತಾದರೆ ಆ 10 ಇಂದ್ರಿಯಗಳಿಗೆ ನಾಯಕ ಸ್ಥಾನದಲ್ಲಿರ್ತಕ್ಕಂಥದ್ದು ಮನಸ್ಸು. ಮನಸ್ಸಿನ ಅಧೀನದಲ್ಲಿ ಈ 10 ಇಂದ್ರಿಯಗಳಿದ್ದಾವೆ. ಆ ಇಂದ್ರಿಯಗಳನ್ನು ನೇಮನ ಮಾಡತಕ್ಕಂತಹ ಮನಸ್ಸಿನಲ್ಲಿ ಅದಕ್ಕೆ ಒಂದು ಮಹತ್ವ ಎಂಬತಕ್ಕಂಥದ್ದಿದೆ. ನೋಡಿ, ನಾವು ಹೇಳ್ತೇವೆ, ಇಷ್ಟೊತ್ತು ಹೇಳ್ತಾ ಇದ್ನಲ್ಲ, ಕೇಳಿದ್ಯಾ? ಅನ್ಯತ್ರ ಮನಃ ನ ಶೃಣೋಮಿ. ಶಬ್ದ ಏನೋ ಕೇಳಿಸ್ತಿತ್ತು, ಆದರೆ ನನ್ನ ಮನಸ್ಸು ಬೇರೆ ವಿಷಯದಲ್ಲಿ ಅದು ತನ್ನನ್ನು ತೊಡಗಿಸಿಕೊಂಡಿತ್ತು. ಮನಸ್ಸು ಬೇರೆ ವಿಷಯವನ್ನು ಆಲೋಚನೆ ಮಾಡ್ತಾ ಇತ್ತು. ಆದ್ದರಿಂದಾಗಿ ನಾನು ನೀವು ಹೇಳಿದ್ದನ್ನು ಕೇಳಲಿಲ್ಲ. ಹಾಗಾದರೆ ನಾವು ಶ್ರವಣೇಂದ್ರಿಯದಿಂದ ಶ್ರವಣ ಮಾಡಬೇಕು ಅಂತಾದರೆ ಶ್ರವಣೇಂದ್ರಿಯ ಶ್ರವಣ ಮಾಡುವ ಹಾಗೆ ಮನಸ್ಸು ಶ್ರವಣೇಂದ್ರಿಯಕ್ಕೆ ನಿಯಾಮಕವಾಗಿರಬೇಕು. ಆ ಮನಸ್ಸು ಶ್ರವಣೇಂದ್ರಿಯದಲ್ಲಿದ್ದುಕೊಂಡು ಶ್ರವಣೇಂದ್ರಿಯದ ಸಂಪರ್ಕವನ್ನು ಹೊಂದಿದೆ ಅಂತಾದರೆ ಆಗ ಮನಸ್ಸು ಶ್ರವಣೇಂದ್ರಿಯ ಜೊತೆಯಲ್ಲಿ ಸಂಪರ್ಕ ಇರೋದರಿಂದಾಗಿ ನಮಗೆ ಕೇಳಿಸ್ಕೊಳ್ಳಿಕ್ಕಾಗುತ್ತೆ. ಹಾಗೆ ನೋಡ್ತಾ ಇರ್ತೇವೆ, ನೋಡಿದ್ದು ನೋಡಿದಂತೆ ಆಗೋದಿಲ್ಲ. ಯಾಕೆ? ನಮ್ಮ ಮನಸ್ಸು ಅದು ಬೇರೆ ಕಡೆಯಲ್ಲಿ ಆಸಕ್ತಿಯನ್ನು ಹೊಂದಿರುತ್ತೆ. ನೋಡಿದೆಯಾ ಅಂತಂದರೆ ಇಲ್ಲ. ಯಾಕೆ? ನನ್ನ ಮನಸ್ಸು ಬೇರೆ ವಿಷಯದಲ್ಲಿ ಆಸಕ್ತವಾಗಿತ್ತು. ಕಣ್ಬಿಟ್ಟಿದ್ರು, ವಸ್ತುವಿಗೆ ಸಂಪರ್ಕ ಆಗಿದ್ದರು, ನಮಗೆ ಆ ವಸ್ತುವಿನ ಜ್ಞಾನ ಬಂದಿರೋದಿಲ್ಲ. ಕಾರಣ ಏನು? ಮನಸ್ಸಿಗೂ ಚಕ್ಷುರಿಂದ್ರಿಯಕ್ಕೂ ಸಂಪರ್ಕ ಆಗಿರೋದಿಲ್ಲ. ಹೀಗೆ ಒಂದೊಂದು ಇಂದ್ರಿಯಗಳು ಕೂಡ ಕೆಲವೊಂದು ಬಾರಿ ಊಟ ಮಾಡ್ತಾ ಇರ್ತೇವೆ, ಅಡಿಗೆ ಹೇಗಿದೆ ಅಂತಂದರೆ ತಿಂದಿರ್ತಾನೆ, ರುಚಿ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಏನೋ ಆಲೋಚನೆ ಮಾಡಿ ತಿಂತಾ ಇರ್ತಾನೆ. ಹಾಗಾದರೆ ನನ್ನ ಮನಸ್ಸು ಬೇರೆ ಆಲೋಚನೆಯಲ್ಲಿ ಮುಳುಗಿ ಹೋಗಿದೆ. ಆದ್ದರಿಂದಾಗಿ ತಿನ್ನುವ ಪದಾರ್ಥದಲ್ಲಿ ಇವರ ರಸ ಅದು ಯಾವುದು ಅಂತ ಇವನಿಗೆ ತಿಳಿಲಿಲ್ಲ. ಹೀಗೆ ಮನಸ್ಸು ಎಲ್ಲ ಇಂದ್ರಿಯಗಳ ಸಂಪರ್ಕದಲ್ಲಿದ್ದುಕೊಂಡು ಆ ಇಂದ್ರಿಯಗಳ ಮೂಲಕ ನಮಗೆ ಅರಿವು ಬರುವ ಹಾಗೆ ಮಾಡುತ್ತಾ ಇದೆ. ಒಂದು ವೇಳೆ ಮನಸ್ಸು ಆ ಇಂದ್ರಿಯಗಳ ಜೊತೆಯಲ್ಲಿ ಸಂಪರ್ಕವನ್ನು ಹೊಂದಿಲ್ಲ, ಆ ಮನಸ್ಸೇ ಬೇರೆ ರೀತಿಯಾದ ವ್ಯಾಪಾರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ ಅಂತಾದರೆ, ಇಂದ್ರಿಯಗಳಲ್ಲಿ ಪ್ರವೃತ್ತಿ ಇದ್ದರೂ ಕೂಡ ಮನಸ್ಸಿಗ ಬೇರೆ ಕಡೆಯಲ್ಲಿ ಪ್ರವೃತ್ತಿ ಇರೋದರಿಂದ ಆ ಇಂದ್ರಿಯಗಳಿಂದ ಆಗಬೇಕಾದ ಅರಿವು ಇವನಿಗಾಗೋದಿಲ್ಲ. ಹಾಗಾದರೆ ಎಲ್ಲ ಇಂದ್ರಿಯಗಳಲ್ಲಿದ್ದುಕೊಂಡು ಅರಿವು ಬರುವ ಹಾಗೆ ಮಾಡತಕ್ಕಂಥ ಇಂದ್ರಿಯ ಮನ ಇಂದ್ರಿಯ. ಆ ಮನ ಇಂದ್ರಿಯಕ್ಕೆ ಒಂದು ಮಹತ್ವ ಎಂಬತಕ್ಕಂಥದ್ದಿದೆ. ಭಗವಂತ ಹೇಳ್ತಾನೆ, ಆ ಮನ ಇಂದ್ರಿಯಕ್ಕೆ ಇಂತಹ ಮಹತ್ವ ಬರಲಿಕ್ಕೆ ಕಾರಣ ಮನಃಶಬ್ದವಾಚ್ಯನಾದ ನಾನು ಅಲ್ಲಿ ಸನ್ನಿಹಿತನಾಗಿದ್ದೇನೆ ಅಂತ. ಮನ ಅಂತ ಭಗವಂತನನ್ನು ಕರೀತಾರೆ. ಯಾಕೆ ಅಂತಂದರೆ ಮನುತೆ ಇತೆ ಮನಃ ಅಂತ. ಭಗವಂತ ಅವನು ಎಲ್ಲವನ್ನು ತಿಳಿದವನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ಭಗವಂತ ಸರ್ವಜ್ಞ ಎಂಬುದಾಗಿ ಶ್ರುತಿ ಹೇಳುವ ಹಾಗೆ ಎಲ್ಲವನ್ನೂ ತಿಳಿದವನು. ಆದ್ದರಿಂದ ಹಾಗೆ ಅವನನ್ನು ಮನ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಭಗವಂತ ತಾನು ತಿಳಿದಿದ್ದಾನೆ, ಉಳಿದವರಿಗೆ ಇಂದ್ರಿಯಗಳ ಮೂಲಕ ತಿಳಿವು ಬರುವ ಹಾಗೆ ಮಾಡುತ್ತಾನೆ. ಇಂದ್ರಿಯಗಳ ಸಂಪರ್ಕದಿಂದ ವಸ್ತುವಿನ ಜ್ಞಾನ ಜೀವರಿಗೆ ಬರುವ ಹಾಗೆ ಮನಸ್ಸಿನಲ್ಲಿದ್ದುಕೊಂಡು ಭಗವಂತ ನಿಯಮನ ಮಾಡ್ತಾ ಇದ್ದಾನೆ. ಆದ್ದರಿಂದ ಎಲ್ಲ ಇಂದ್ರಿಯಗಳ ಮೂಲಕ ಜ್ಞಾನ ಬರಬೇಕು ಅಂತಾದರೆ ಇಂದ್ರಿಯಗಳಕ್ಕೂ ಮತ್ತು ಮನಸ್ಸಿಗೂ ಸಂಪರ್ಕ ಏರ್ಪಟ್ಟು ಆ ಮನಸ್ಸು ಇಂದ್ರಿಯಗಳ ಮೂಲಕ ಜೀವನಿಗೆ ಜ್ಞಾನವನ್ನು ತಂದುಕೊಡಬೇಕು. ಭಗವಂತ ಆ ಮನಸ್ಸಿನಲ್ಲೂ ಇಂದ್ರಿಯದಲ್ಲಿ ಸನ್ನಿಹಿತನಾಗಿದ್ದುಕೊಂಡು ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ಅವನನ್ನು ಮನ ಅಂತ ಕರೀತಾರೆ. ಆ ಭಗವಂತ ಮನಸ್ಸನ್ನು ನಿಯಮನ ಮಾಡುತ್ತಾನೆ. ಆದರೆ ಮನಸ್ಸನ್ನು ನಿಯಮನ ಮಾಡುವ ಪರಮಾತ್ಮನನ್ನು ಮನಸ್ಸಿನಿಂದಲೂ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಹೀಗೆ ಯಾವ ಪರಮಾತ್ಮನನ್ನು ಮನಸ್ಸಿನಿಂದಲೂ ತಿಳ್ಕೊಳ್ಳಿಕ್ಕಾಗೋದಿಲ್ವೋ,
ತಿಳ್ಕೊಳ್ಳಿಕ್ಕಾಗಲ್ಲ ಅಂತ ತಿಳ್ಕೊಳ್ಬೋದು, ಹೊರತು ಪರಮಾತ್ಮನನ್ನು ಇದಮಿತ್ತಮಂತ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಉಪನಿಷತ್ತು ಬಹಳ ಚೆನ್ನಾಗಿ ಹೇಳುತ್ತೆ, ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಿದಮುಪಾಸತೆ ಅಂತ. ನೇದಂ ಜೀವಸ್ವರೂಪಂ ತದ್ ಬ್ರಹ್ಮಾಖ್ಯಂ ನ, ಈ ಜೀವ ಅವನೇ ಪರಮಾತ್ಮ ಅಲ್ಲ. ಯದಿದಂ ಉಪ ಆಸತೆ, ಯಾವುದು ನಿನ್ನ ಹತ್ತಿರದಲ್ಲಿದ್ದುಕೊಂಡು ನಿನಗೆ ಅರಿವನ್ನು ತಂದುಕೊಡ್ತಾ ಇದೆಯೋ ಅದನ್ನು ಬ್ರಹ್ಮ ಅಂತ ತಿಳಿಬೇಕು. ಯಾವುದದು? ಯನ್ ಮನಸ ನ ಮನುತೆ ಏನ ಆಹುಹು ಮನಃ ಮತಂ. ಯಾರನ್ನು ಮನಸ್ಸಿನಿಂದ ನಾವು ತಿಳಿಲಿಕ್ಕಾಗೋದಿಲ್ವೋ, ಕೆಲವೊಂದನ್ನು ನಾವು ಮನಸ್ಸಿನಿಂದ ಹೀಗೆ ಅಂತ ಆಲೋಚನೆ ಮಾಡಿ ತಿಳ್ಕೊಳ್ತೇವೆ. ಆದರೆ ಭಗವಂತನನ್ನು ನೋಡಿ ಕೇಳಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಲ್ಲ, ಮನಸ್ಸಿನಿಂದಲೂ ಹೀಗೆ ಅಂತ ಆಲೋಚನೆ ಮಾಡಿ ಇಷ್ಟೇ ಅಂತ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಎನ್ ಮನಸ ನಮನುತೆ. ಆದರೆ ಏನ ಆಹುಹು ಮನಃ ಮತಂ, ಮನಸ್ಸಿಗೆ ತಿಳಿಯುವಂತಹ ಶಕ್ತಿ ಯಾವ ಪರಮಾತ್ಮನಿಂದ ಬರ್ತಾ ಇದೆ. ಪರಮಾತ್ಮ ಮನಸ್ಸಿಗೆ ತಿಳಿಯುವ ಶಕ್ತಿಯನ್ನು ಕೊಡುವವನು, ಆದ್ದರಿಂದ ಅವನನ್ನು ಮನ ಅಂತ ಕರೀತಾರೆ. ಹೀಗೆ ಇಂದ್ರಿಯಗಳ ಮೂಲಕ ಜೀವರಿಗೆ ವಸ್ತುವಿನ ಜ್ಞಾನ ಬರಬೇಕಾದರೆ ಮನಶಬ್ದವಾಚ್ಯನಾಗಿ ಮನಸ್ಸಿನಲ್ಲಿ ಸನ್ನಿಹಿತನಾಗಿದ್ದುಕೊಂಡು ಅಲ್ಲಿ ವ್ಯಾಪಾರವನ್ನು ನಡೆಸ್ತಾ ತನ್ಮೂಲಕ ಜೀವರಿಗೆ ಭಗವಂತ ಅರಿವನ್ನು ತಂದು ಕೊಡ್ತಾ ಇದ್ದಾನೆ. ಆದ್ದರಿಂದ ಪರಮಾತ್ಮನನ್ನು ಮನಃ ಅಂತ ಕರೀತಾರೆ. ದೇವರು ಹಿಂದೆ ನಾವು ಮನನ ಮಾಡಿದ್ದೆವು, ಕಣ್ಣು ಕೊಟ್ಟ, ಪ್ರಾಣಿಗಳಿಗೂ ಕೊಟ್ಟ, ನಮಗೂ ಕೊಟ್ಟ. ಆದರೆ ಭಗವಂತ ಪ್ರಾಣಿಗಳಿಗೆ ಕೈ ಕೊಡಲಿಲ್ಲ, ಕೈ ನಮಗೆ ಭಗವಂತ ಕೊಟ್ಟಿದ್ದಾನೆ. ಪ್ರಾಣಿಗಳಿಗೆ ತಿನ್ನುವ ನಾಲಿಗೆ ಕೊಟ್ಟ, ಮಾತಾಡುವ ನಾಲಿಗೆಯನ್ನು ಕೊಡಲಿಲ್ಲ. ಇದೊಂದು ವಿಶೇಷ. ಅಲ್ಲದೇನೆ ಇನ್ನೊಂದು, ತಾನು ತಿಳಿದದ್ದನ್ನು ನೆನಪಿಟ್ಟುಕೊಂಡು ಅದನ್ನು ಸಾಧನೆಗೆ ಅಳವಡಿಸ್ಕೊಡ್ತಕ್ಕಂಥ ಮನಸ್ಸು, ಅದನ್ನು ಮನುಷ್ಯನಿಗೆ ಕೊಟ್ಟ. ಇಂತಹ ಮನಸ್ಸನ್ನು ಪ್ರಾಣಿಗಳಿಗೆ ಭಗವಂತ ಕೊಡಲಿಲ್ಲ. ಹಾಗಾದರೆ ಭಗವಂತ ಮನುಷ್ಯರಲ್ಲಿ ಮನಸ್ಸಿನಲ್ಲಿ ತಾನು ಸನ್ನಿಹಿತನಾಗಿ ಮನಃಶಬ್ದವಾಚ್ಯನಾಗಿದ್ದುಕೊಂಡು ಮನನದ ಮೂಲಕ ಆ ಜೀವರನ್ನು ನಿಯಮನ ಮಾಡ್ತಾ ಇದ್ದಾನೆ. ಆದ್ದರಿಂದ ಪರಮಾತ್ಮನನ್ನು ಮನ ಎಂಬುದಾಗಿ ಕರೀತಾ ಇದ್ದಾರೆ. ಕೇವಲ ಮನ ಒಂದೇ ಅಲ್ಲ, ಮನಸ್ಸಿನ 10 ವಿಧವಾಗಿರ್ತಕ್ಕಂತಹ ವ್ಯಾಪಾರಗಳಿದೆ. ಮನಸ್ಸಿನಲ್ಲಿ ಸನ್ನಿಹಿತನಾಗಿದ್ದುಕೊಂಡು ಮನಸ್ಸಿನಿಂದ ಆಗತಕ್ಕಂತಹ 10 ವಿಧವಾದಂತಹ ವ್ಯಾಪಾರವನ್ನು ನೇಮನ ಮಾಡತಕ್ಕಂಥವನು ಭಗವಂತ. ಆದ್ದರಿಂದಲೂ ಅವನನ್ನು ಮನ ಅಂತ ಕರೀತಾ ಇದ್ದಾರೆ. ಹೀಗೆ ಇಂದ್ರಿಯಗಳಲ್ಲಿ ಪ್ರಧಾನವಾದಂತಹ ಮನಸ್ಸಿನಲ್ಲಿ ಮನಃಶಬ್ದವಾಚ್ಯವಾದ ಭಗವಂತನ ವಿಭೂತಿ ರೂಪ ಇದೆ ಅಂತ ನಾವು ಮನನ ಮಾಡಬೇಕು ಎಂಬುದಾಗಿ ಜ್ಞಾನರೂಪಿಯಾದಂತಹ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡುತ್ತಾ ಇದ್ದಾನೆ ಎಂಬತಕ್ಕಂಥದ್ದನ್ನು ಶ್ರೀನಿವಾಸನಲ್ಲಿ ಅರ್ಪಣೆ ಮಾಡುತ್ತಾ ಅವನನ್ನು ಮನನ ಮಾಡಲಿಕ್ಕೆ ಮನಸ್ಸನ್ನು ಶ್ರೀನಿವಾಸ ನಮಗೂ ನಿಮಗೂ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣವಸ್ತು. ಇಲ್ಲಿಯವರೆಗೂ ಭಗವದ್ಗೀತೆಯ ಅತ್ಯಂತ ಅಪೂರ್ವವಾದ ಅರ್ಥಗಳನ್ನು, ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿರುವ ವಿಷಯಗಳನ್ನು ಶ್ರೀಕೃಷ್ಣನು ಹೇಗೆ ಗೀತೆಯಲ್ಲಿ ತೋರಿಸಿದ್ದಾನೆ ಎಂಬುದನ್ನು ಆಚಾರ್ಯರ ಮೂಲಕವಾಗಿ ನಾವು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಚಿಂತನೆಯನ್ನು ಮಾಡಿ ಆಗಿದೆ. ಇನ್ನು ಮುಂದೆ ಅದರ ಪಠಣ ನಡಿಬೇಕಾಗಿದೆ, ಪಾರಾಯಣ ಆಗಬೇಕಾಗಿದೆ. ನಾವೆಲ್ಲರೂ ಸೇರಿ ಅದರ ಪಾರಾಯಣವನ್ನು ಪ್ರಾರಂಭಿಸೋಣ. ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ. ಶ್ರೀಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ ನ ಮೇ ವಿದುಃಸುರಗಣಾಃ ಪ್ರಭವಂ ನ ಮಹರ್ಷಯಃ
ಅಹಮಾದಿರ್ಹಿ ದೇವಾನಾಂ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ ಮಹರ್ಷೀಣಾಂ ಚ ಸರ್ವಶಃ ಯೋ ಮಾಮಜಮನಾದಿಂಚ ಯೋ ಮಾಮಜನನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ವೇದಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು ಅಸಮ್ಮೂಢಸ್ಯ ಮರ್ತೇಷು ಸರ್ವಪಾಪೈಃ ಪ್ರಮುಚ್ಯತೆ ಸರ್ವಪಾಪೈ ಪ್ರಮುಚ್ಯತೆ ಬುದ್ಧಿರ್ಜ್ಞಾನಮಸಮ್ಮೋಹಃ ಬುದ್ಧಿರ್ಜ್ಞಾನ ಸಮಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಸುಖಂ ದುಃಖಂ ಭವೋ ಭಾವೋ ಭಯಂಚ ಭಯಮೇವ ಚ ಭಯಂ ಚ ಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿಃ ಅಹಿಂಸಾ ಸಮತಾ ತುಷ್ಟಿಃ ತಪೋದಾನಂ ಯಶೋ ಯಶಃ ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಭವಂತಿ ಭಾವಾ ಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ ಮತ್ತ ಏವ ಪೃಥಗ್ವಿಧಾಃ ಮಹರ್ಷಯಃ ಸಪ್ತ ಪೂರ್ವೇ ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸಾ ಜಾತಾಃ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ ಯೇಷಾಂ ಲೋಕ ಇಮಾಃ ಪ್ರಜಾಃ ಏತಾಂ ವಿಭೂತಿಂ ಯೋಗಂಚ ಏತಾಂ ವಿಭೂತಿಂ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಮಮ ಯೋ ವೇತಿ ತತ್ವತಃ ಸೋವಿಕಂಪೇನ ಯೋಗೇನ ಸೋವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ ಯುಜ್ಯತೆ ನಾತ್ರ ಸಂಶಯಃ ಅಹಂ ಸರ್ವಸ್ಯ ಪ್ರಭವೋ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ ಬುಧಾ ಭಾವ ಸಮನ್ವಿತಾಃ ಮಚ್ಚಿತ್ತಾ ಮದ್ಗತ ಪ್ರಾಣಾಃ ಮಜ್ಜಿತ್ತ ಮದ್ಗತಃ ಪ್ರಾಣಾಃ ಬೋಧಯಂತಃ ಪರಸ್ಪರಂ ಬೋಧಯन्तಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ಕಥಯन्तಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ತುಷ್ಯಂತಿ ಚ ರಮಂತಿ ಚ ತೇಷಾಂ ಸತತಯುಕ್ತಾನಾಂ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ದದಾಮಿ ಬುದ್ಧಿಯೋಗಂ तं ಯೇನ ಮಾಮುಪಯಾಂತಿ ತೇ ಯೇನ ಮಾಮುಪಯಾಂತಿ ತೇ ತೇಷಾಮೇವಾನುಕಂಪಾರ್ಥಂ ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ನಾಶಯಾಮ್ಯಾತ್ಮಭಾವಸ್ವೋ ಜ್ಞಾನದೀಪೇನ ಭಾಸ್ವತ ಜ್ಞಾನದೀಪೇನ ಭಾಸ್ವತಃ ಅರ್ಜುನ ಉವಾಚ ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆದಿದೇವಮಜಂ ವಿಜುಂ ಆಹುಸ್ತ್ವಾಂ ಋಷಯಃ ಸರ್ವೇ ಆಹುಷ್ಯಾನುಷಯಃ ಸರ್ವೇ ದೇವರ್ಷಿರ್ನಾರದಸ್ಥತಾ ದೇವರ್ಷಿರ್ನಾರದಸ್ತತಾ ಅಸಿತೋ ದೇವಲೋ ವ್ಯಾಸಃ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ ಸ್ವಯಂ ಚೈವ ಬ್ರವೀಷಿ ಮೇ ಸರ್ವಮೇತದ್ಋತಂ ಮನ್ಯೇ ಸರ್ವಮೇತದ್ಧೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ಯನ್ಮಾಂ ವದಸಿ ಕೇಶವ ನ ಹಿ ತೇ ಭಗವದ್ವ್ಯಕ್ತಿಂ ನ ಹಿ ತೇ ಭಗವದ್ವ್ಯಕ್ತಿಂ ವಿದುರ್ದೇವಾನದಾನವಾಃ ವಿದುರ್ದೇವಾನ ದಾನವಾಃ ಸ್ವಯಮೇವಾತ್ಮನಾತ್ಮಾನಂ ಸ್ವಯಮೇವಾತ್ಮನಾತ್ಮಾನಂ ವೇಥತ್ವಂ ಪುರುಷೋತ್ತಮ ವೇದತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ ದೇವ ದೇವ ಜಗತ್ಪತೆ ವಕ್ತುಮರ್ಹಸ್ಯ ಶೇಷೇಣ ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮವಿಭೂತಯಃ ದಿವ್ಯಾಯಾತ್ಮವಿಭೂತಯಃ
याभिर्विभूतिभिर्लोकान् याभिर्विभूतिर्लोकान् इमांस्त्वं व्याप्य तिष्ठसि इमां स्वं व्याप्य तिष्ठसि कथं विद्यामहं योगिन् कथं विद्यामहं योगिन् त्वां सदा परिचिन्तयन् स्वां सदा परिचिन्तयन् केषु केषु च भावेषु केषु केषु च भावेषु चिन्त्योऽसि भगवन्मया चिन्त्योऽसि भगवन्मया विस्तरेणात्मनो योगम् विस्तरेणात्मनो योगम् विभूतिं च जनार्दन विभूतिं च जनार्दन भूय कथय तृप्तिर्हि भूय कथय तृप्तिर्हि शृण्वतो नास्ति मे मृतम् शृण्वतो नास्ति मे मृतम् श्रीभगवानुवाच श्रीभगवानुवाच हन्त ते कथयिष्यामि अन्तते कथयिष्यामि दिव्या ह्यात्मविभूतयः दिव्यायात्यविभूतयः प्राधान्यतः कुरु श्रेष्ठ प्राधान्यतः कुरु श्रेष्ठ नास्त्यन्तो विस्तरस्य मे नास्यन्तो विस्तरस्य मे अहमात्मा गुडाकेश अहमात्मा गुडाकेश सर्वभूताशयस्थितः सर्वभूताशयस्थितः अहमादिश्च मध्यञ्च अहमादिश्च मध्यञ्च भूतानामन्त एव च भूतानामन्त एव च आदित्यानामहं विष्णुः आदित्यानामहं विष्णुः ज्योतिषां रविरंशुमान् ज्योतिषां रविरंशुमान् मरीचिर्मरुतामस्मि मरीचिर्मरुतामस्मि नक्षत्राणामहं शशी नक्षत्राणामहं शशी वेदानां सामवेदोऽस्मि वेदानां सामवेदोऽस्मि देवानामस्मि वासवः देवानामस्मि वासवः इन्द्रियाणां मनश्चास्मि इन्द्रियाणां मनश्चास्मि भूतानामस्मि चेतना भूतानामस्मि चेतना रुद्राणां शङ्करश्चास्मि रुद्राणां शङ्करश्चास्मि वित्तेषो यक्षरक्षसां वित्तेषो यक्षरक्षसाम् वसूनां पावकश्चास्मि वसूनां पावकश्चास्मि मेरुशिखरिणामहं मेरुशिखरिणामहं पुरोधसां च मुख्यं मां पुरोधसां च मुख्यं नाम विद्धि पार्थ बृहस्पतिं विद्धि पार्थ बृहस्पतिं सेनानीनामहं स्कन्दः सेनानीनामहं स्कन्दः सरसामस्मि सागरः सरसामस्मि सागरः महर्षीणां भृगुरहं महर्षीणां भृगुरहं गिरामस्मेकमक्षरम् गिरामस्मेकमक्षरम् यज्ञानां जपयज्ञोऽस्मि यज्ञानां जपयज्ञोऽस्मि स्थावराणां हिमालयः स्थावराणां हिमालयः अश्वत्थः सर्ववृक्षाणाम् अश्वत्थः सर्ववृक्षाणां देवर्षीणां च नारदः देवर्षीणां च नारदः गन्धर्वाणां चित्ररथः गन्धर्वाणां चित्ररथः सिद्धानां कपिलो मुनिः सिद्धानां कपिलो मुनिः उच्चैश्रवसमश्वानां उच्चैश्रवसमश्वानां विद्धि माममृतोद्भवम् विद्धि माममृतोद्भवम् ऐरावतं गजेन्द्राणां ऐरावतं गजेन्द्राणां नराणां च नराधिपम् नराणां च नराधिपम् आयुधानामहं वज्रम् आयुधानामहं वज्रम् धेनूनामस्मि कामधुक् धेनूनामस्मि कामधुक् प्रजनश्चास्मि कन्दर्पः प्रजनश्चास्मि कन्दर्पः सर्पाणामस्मि वासुकिः सर्पाणामस्मि वासुकिः अनन्तश्चास्मि नागानाम् अनन्तश्चास्मि नागानां वरुणो यादसामहम् वरुणो यादसामहं पितॄणामर्यमा चास्मि पितॄणामार्यमा चास्मि यमः संयमतामहम् यमः संयमतामहं प्रह्लादश्चास्मि दैत्यानाम् प्रह्लादश्चास्मि दैत्यानां कालकलयतामहम् कालकलयतामहं मृगाणां च मृगेन्द्रोऽहम् मृगाणां च
च मृगेन्द्रोऽहम् वैनतेयश्च पक्षिणां वैनतेयश्च पक्षिणाम् पवनः पवतामस्मि पवनः पवतामस्मि रामः शस्त्रभृतामहम् रामशस्त्रभृतामहम् झषाणामकरश्चास्मि झषाणामकरश्चास्मि स्रोतसामस्मि जाह्नवी स्तोत्रसामस्मि जाह्नवी सर्गाणामादिरन्तश्च सर्गाणामादिरन्तश्च मध्यं चैवाहमर्जुन मध्यं चैवाहमर्जुन अध्यात्मविद्या विद्यानां अध्यात्मविद्याविद्यानां वादप्रवदतामहम् वादप्रवदतामहम् अक्षराणामकारोऽस्मि अक्षराणामकारोऽस्मि द्वन्द्वः सामासिकस्य च गन्धसामासिकस्य च अहमेवाक्षयः कालो अहमेवाक्षयः कालो धाताहं विश्वतो मुखः दाताहं विश्वतो मुखः मृत्युः सर्वहरश्चाहम् मृत्युः सर्वहरश्चाहम् उद्भवश्च भविष्यताम् उद्भवश्च भविष्यताम् कीर्तिश्रीर्वाक्च नारीणाम् कीर्तिश्रीवाक्च नारीणाम् स्मृतिर्मेधा धृतिः क्षमा श्रुतिर्मेधा धृतिक्षमा बृहत्साम तथा साम्नाम् बृहत्साम तथा साम्नाम् गायत्री छन्दसामहम् गायत्री छन्दसामहम् मासानामार्गशीर्षोऽहम् मासानां मार्गशीर्षोऽहम् ऋतूनां कुसुमाकरः ऋतूनां कुसुमाकरः द्यूतं छलयतामस्मि दूतं चलयतामस्मि तेजस्तेजस्विनामहम् तेजस्तेजस्विनामहम् जयोऽस्मि व्यवसायोऽस्मि जयोऽस्मि व्यवसायोऽस्मि सत्त्वं सत्त्ववतामहम् सत्त्वं सत्त्ववतामहम् वृष्णीनां वासुदेवोऽस्मि वृष्णीनां वासुदेवोऽस्मि पाण्डवानां धनञ्जयः पाण्डवानां धनञ्जयः मुनीनामप्यहं व्यासः मुनीनामप्यहं व्यासः कवीनामुशना कविः कवीनामुशना कविः दण्डो दमयतामस्मि दण्डो दमयतामस्मि नीतिरस्मि जिगीषताम् नीतिरस्म्यजीषताम् मौनं चैवास्मि गुह्यानाम् मौनं चैवास्मि गुह्यानाम् ज्ञानं ज्ञानवतामहम् ज्ञानं ज्ञानवतामहम् यच्चापि सर्वभूतानां यच्चापि सर्वभूतानां बीजं तदहमर्जुन बीजं तदहमर्जुन न तदस्ति विना यत् स्यात् न तदस्ति विना यत् स्यात् मया भूतं चराचरम् मया भूतं चराचरम् नान्तोऽस्ति मम दिव्यानां नान्तोऽस्ति मम दिव्यानां विभूतीनां परन्तप विभूतीनां परन्तप एष तूद्देशतः प्रोक्तो एष तद्देशतः प्रोक्तो विभूतेर्विस्तरो मया विभूते विस्तरो मया यद्यद्विभूतिमत्सत्त्वं यद्यद् विभूतिमत्सत्त्वं श्रीमदूर्जितमेव वा श्रीमदूर्जितमेव वा तत्तदेवावगच्छत्वं तत्तदेवावगच्छत्वं मम तेजोंशसम्भवम् मम तेजोंशसम्भवम् अथवा बहुनैतेन अथवा बहुनैतेन किं ज्ञातेन तवार्जुन किं चातेन तवार्जुन विष्टभ्याहमिदं कृत्स्नम् विश्वभ्याहमिदं कृष्णम् एकांशेन स्थितो जगत् एकांशेन स्थितो जगत् ॐ तत्सदिति ॐ तत्सदिति श्रीमद्भगवद्गीतासूपनिषत्सु श्रीमद्भगवद्गीतासु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विभूतियोगो नाम विभूतियोगो नाम दशमोऽध्यायः दशमोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीविजयो भूतिः ध्रुवा ನೀತಿರ್ಮತಿರ್ಮಮ ಧ್ರುವ ನೀತಿರ್ಮತಿರ್ಮಮ. ಭಗವದ್ಗೀತೆಯ ಪಾರಾಯಣವನ್ನು ಮಾಡುವಾಗ
ಸಾಕ್ಷಾತ್ ಕೃಷ್ಣ ಪರಮಾತ್ಮನು ಮಾಡುವವರ ಅಂತರ್ಗತನಾಗಿ ವಿಶೇಷವಾಗಿ ಸನ್ನಿಹಿತನಾಗಿರ್ತಾನೆ. ಭಗವಂತನು ಎಲ್ಲಿರ್ತಾನೋ ಅರ್ಜುನನೂ ಅಲ್ಲಿ ಬಂದೇ ಬರ್ತಾನೆ. ಎಲ್ಲಿ ಪಾರ್ಥ ಮತ್ತು ಕೃಷ್ಣರ ಸಮ್ಮೇಳನವಾಗುತ್ತೋ ಅಲ್ಲಿ ಜಯ ವಿಜಯಗಳು ಆಗೇ ಆಗುತ್ತೆ ಅಂತ ಈ ಒಂದು ಶ್ಲೋಕದ ಒಂದು ಅರ್ಥವಾಗಿದೆ. ಹಾಗಾಗಿ ವಿಜಯ ಪ್ರಾಪ್ತಿಗೋಸ್ಕರ ಭಗವದ್ಗೀತೆಯ ಚಿಂತನೆ ಪಾರಾಯಣ ಅತ್ಯಂತ ಅರ್ಹವಾಗಿರುವಂಥದ್ದು. ನಾವು ಮಾಡಿದ ಈ ಪಾರಾಯಣದ ಸಂದರ್ಭದಲ್ಲಿ ಅಥವಾ ಪಾರಾಯಣ ಮಾಡುವಾಗ ಎಲ್ಲೋ ಮನಸ್ಸು ಹಾರಿ ಹೋಗ್ತದೆ. ಚಿಂತನೆಯನ್ನು ಆಚಾರ್ಯರು ಮಾಡಿಸುವಾಗ ಮನಸ್ಸು ಎಲ್ಲೋ ಇರ್ತದೆ, ಹೇಗೋಗೋ ಕೂತಿರ್ತೇವೆ. ಹೀಗೆ ನಮ್ಮಿಂದ ಅನೇಕ ಅಪರಾಧಗಳು ನಡೆಯುವಾಗ ಆ ಎಲ್ಲ ಅಪರಾಧಗಳು ಭಗವಂತನ ಮುಂದೆ ನಿಂತು ನಾವು ಒಮ್ಮೆ ಈ ಶ್ಲೋಕವನ್ನು ಹೇಳಿಕೊಂಡ್ರೆ ಅದನ್ನು ಪರಿಹಾರ ಮಾಡ್ತಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಕ್ಷಮಾಪರಾಧ ಸ್ತೋತ್ರವನ್ನು ಹೇಳೋಣ. ಯದಕ್ಷರ ಪದಭ್ರಷ್ಟಂ ಯದಕ್ಷರಪರಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ಇಷ್ಟು ಪಾರಾಯಣದ ಕಾರ್ಯ ಆಗಬಹುದು. ಆ ಪಾರಾಯಣ ನಡೆದ ಮೇಲೆ ಅದರ ಚಿಂತನೆಯನ್ನು ಮಾಡುವಂಥದ್ದಾಗಬಹುದು. ಯಾವುದು ನಮ್ಮ ಸ್ವಂತಿಕೆ ಅಲ್ಲ. ಭಗವತೋ ವೀರ್ಯೇಣ ಭಗವತೋ ಬಲೇನ ಭಗವತಸ್ತೇಜಸ ಭಗವತಃ ಕರ್ಮಣ ಭಗವತಃ ಪ್ರೇರಿತೋಹಂ ಅಂತಲೇ ನಮ್ಮ ಅನುಸಂಧಾನ. ಅವನು ನಮಗೆ ಪ್ರೇರಣೆ ಇತ್ತು, ಅವನು ನಮಗೆ ಶಕ್ತಿ ಕೊಟ್ಟು, ಅವನು ನಮಗೆ ಮನಸ್ಸಿನಲ್ಲಿ ನಿಂತು ಈ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ನನ್ನ ಸ್ವಾತಂತ್ರ್ಯ ಏನೂ ಇಲ್ಲ ಎಂಬುವ ಚಿಂತನೆಯೇ ಭಗವತ್ ಸಮರ್ಪಣೆ ಅಂತ ಭಾಗವತ ತಿಳಿಸುತ್ತೆ. ಆ ರೀತಿಯಲ್ಲಿ ಇದೆಲ್ಲವನ್ನೂ ಕೂಡ ಕಾಯಿಕವಾಗಿ, ಮಾನಸಿಕವಾಗಿ, ವಾಚನಿಕವಾಗಿ ಮಾಡಿರುವ ಎಲ್ಲ ಕಾರ್ಯವೂ ಅವನಿಗೆ ಸಮರ್ಪಣೆ ಮಾಡುವುದೇ ಭಗವತ್ ಸಮರ್ಪಣೆ. ನಾವೆಲ್ಲ ಭಗವತ್ ಸಮರ್ಪಣೆಯನ್ನು ಮಾಡೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಇಷ್ಟು ಭಗವಂತನ ಚಿಂತನೆ, ಭಗವದ್ಗೀತೆಯ ಪಾರಾಯಣ ಇದೆಲ್ಲ ಮಾಡಿದ್ದೇವೆ. ದೇವರಿಗೆ ಕ್ಷಮಾಪರಾಧವನ್ನು ಸಮರ್ಪಿಸಿದ್ದೇವೆ. ಇದರಿಂದ ಏನು ಬೇಕು ಅಂದರೆ ಇಷ್ಟೇ, ಲೋಕಾ ಸಮಸ್ತ ಸುಖಿನೋ ಭವಂತು. ಇಡೀ ರಾಷ್ಟ್ರವು ಸುಭಿಕ್ಷೆಯಿಂದ ಒಳ್ಳೆಯ ಸುಖವಾಗಿ ಇರುವುದೇ ಈ ಒಂದು TTD ವಾಹಿನಿಯ ಆ ಸಂಸ್ಥೆಯಿಂದ ನಡೆಯುವಂತಹ ಎಲ್ಲ ಕಾರ್ಯಕ್ರಮಕ್ಕೂ ಅದೇ ಫಲ ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಹಾಗಾಗಿ ಆ ಲೋಕದ ಕ್ಷೇಮ ಪ್ರಾರ್ಥನೆಯನ್ನು ನಾವು ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಪ್ರತಿಯೊಂದರ ಭಗವಂತನ ಕಾರ್ಯವನ್ನು ಮಾಡುವಾಗ ಆದಿಯಲ್ಲಿ ಮಂಗಳ, ಮಧ್ಯದಲ್ಲಿ ಮಂಗಳ, ಕೊನೆಯಲ್ಲಿ ಮಂಗಳ. ಹಾಗಾಗಿ ದೇವರ ಸ್ಮರಣೆಯೇ ಮಂಗಳಪೂರಿತವಾದದ್ದು. ಅವನ ಸ್ಮರಣೆಯನ್ನು ಮಾಡುವ ಮೂಲಕ ಮಂಗಳವನ್ನು ಮಾಡೋಣ. ಎಲ್ಲರೂ ಸೇರಿ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. Namo
ಓಂ